ಮುಕುಂದಣ್ಣ, ನಮ್ಮ ಯಜಮಾನ್ರಿಗೆ ಏನಾಗಿದೆ? ಅವ್ರು ಹೇಗಿದ್ದಾರೆ? ಹುಷಾರಾಗ್ತಾರ್ತಾನೆ? ಆಗ್ತಾರಮ್ಮ, ಆದರೆ ಸ್ವಲ್ಪ ಸಮಯ ಬೇಕು. ಮುಕುಂದಣ್ಣ, ನೀವು ಹೇಳ್ತಾ ಇದ್ರೆ ಯಾಕೋ ಭಯ ಆಗ್ತಾ ಇದೆ. ಅಣ್ಣನಿಗೇನು ಅಪಾಯ ಇಲ್ಲ ತಾನೆ? ಹಾಗೇನಿಲ್ಲ, ಆದರೆ ಮುಕುಂದಣ್ಣ, ನಮ್ಮ ಯಜಮಾನನ ಉಳಿಸ್ಕೊಡಿ. ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ಬದುಕಿರಲ್ಲ. ಅಮ್ಮ ಪ್ಲೀಸ್, ಸುಮ್ಮನೆ ಏನೋ ಮಾತಾಡಬೇಡಿ, ಅಳಬೇಡಿಮ್ಮ. ಮುಕುಂದಣ್ಣ, ನೀವು ಅಣ್ಣನಿಗೆ ಮನೆಯಲ್ಲೇ ಟ್ರೀಟ್ ಮಾಡೋಂತ ಹೇಳಿದ್ದಕ್ಕೇನೆ ನಾವು ಇಲ್ಲಿ ಕರ್ಕೊಂಡು ಬಂದ್ವಿ. ಅಣ್ಣನಿಗೇನಾದ್ರೂ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಾಗೋದಾದ್ರೆ ಚಾನ್ಸ್ ತಗೊಳ್ಳೋದು ಬೇಡ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಾರು ನಾವು ಕರ್ಕೊಂಡು ಹೋಗೋಣ. ಆ ಥರದ್ದೇನಿಲ್ಲ ಲಕ್ಷ್ಮಣ್. ಆ ಥರ ಇದ್ರೆ ನಾನೇ ಹೇಳ್ತಿದ್ದೆ. ಅವನು ಹಾಸ್ಪಿಟ್ಲಲ್ಲಿ ಇದ್ದಾಗ ಪ್ರಜ್ಞೆ ಬಂದ್ಬಿಟ್ರೆ ಪ್ಯಾನಿಕ್ ಆಗಿಬಿಡ್ತಾನೆ ಅಂತ ಮನೆಗೆ ಕರ್ಕೊಂಬರಕ್ಕೆ ಹೇಳಿದ್ದು. ರಾಮಚಂದ್ರ ಇಲ್ಲಿರೋದೇ ಬೆಟರು. ನಾನು ಹೇಗೂ ಬಂದು ಹೋಗಿ ಮಾಡ್ತಾ ಇರ್ತೀನಲ್ಲ. ಈಗ ಮಾನಸಿಕವಾಗಿ ಪೇಷಂಟು ಗಟ್ಟಿಯಾಗಿರ್ಬೇಕು, ಅದು ಮುಖ್ಯ. ಎಲ್ಲರೂ ಇಷ್ಟು ಪ್ಯಾನಿಕ್ ಆದ್ರೆ ಹೇಗೆ? ಎಲ್ಲ ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ಬೆಂಕಿ ಬಿದ್ಮೇಲೆ ಬಾವಿ ತೋಡೋದಲ್ಲ, ಸರಿಯಾಗಿ ನೋಡ್ಕೋಬೇಕಾಗಿತ್ತು. ಅಂಕಲ್, ಅಪ್ಪನ್ಗೆ ಏನಾಗಿದೆ ಅಂತ ಈ ಥರ ಮಾತಾಡ್ತಾ ಇದ್ದೀರಾ? ನಾವು ಅಪ್ಪನ ಚೆನ್ನಾಗೇ ನೋಡ್ಕೊಂಡಿದ್ದೀವಿ. ಐ ಆಮ್ ಸಾರಿ, ನಾನು ಇಲ್ಲಿ ಬರೀ ಡಾಕ್ಟರ್ ಆಗಿ ಬಂದಿಲ್ಲ, ಅವನ ಫ್ರೆಂಡ್ ಆಗಿ ಬಂದಿದ್ದೀನಿ. ಹಾಗಾಗಿ ಸ್ವಲ್ಪ ಎಮೋಷನಲ್ ಆಗಿಬಿಟ್ಟೆ ಅಷ್ಟೇ. ಯಾರು ಭಯ ಪಡಬೇಕಾಗಿಲ್ಲ. ರಾಮಚಂದ್ರ ಬೇಗ ಹುಷಾರಾಗ್ತಾನೆ. ಕಾರ್ತಿಕ್, ಬಾ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಮುಕುಂದಣ್ಣ, ನಾನು ಬರ್ತೀನಿ, ಬನ್ನಿ. ಪಾಪ ಇಲ್ಲ, ಸ್ವಲ್ಪ ಟೆಸ್ಟ್ಗಳೆಲ್ಲ ಮಾಡಿಸ್ಬೇಕು. ಅದ್ರ ಡೀಟೇಲ್ ಅವನ ಹತ್ರ ಹೇಳ್ತೀನಿ ಅಷ್ಟೇ. ಬಾಪ. ಬೇಡ ಅಂಕಲ್, ಅದೊಂದು ಕೆಲಸ ಮಾಡಕ್ ಹೋಗ್ಬೇಡಿ. ಅಮ್ಮನ್ಗೆ ವಿಷಯ ತಡ್ಕೊಳಕ್ಕಾಗಲ್ಲ. ಆಮೇಲೆ ಅಮ್ಮನ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂಕಲ್, ಮನೆಯವರೆಲ್ಲರೂ ಪ್ಯಾನಿಕ್ ಆಗ್ಬಿಡ್ತಾರೆ. ಅಂಕಲ್ ಪ್ಲೀಸ್. ಇಲ್ಲ ಕಾರ್ತಿಕ್, ವಿಷಯ ಹೇಳದೇ ಇದ್ರೆ ತಪ್ಪಾಗತ್ತೆ. ಅದಕ್ಕೆ ಬೇರೆ ಏನಾದ್ರೂ ದಾರಿ ಹುಡುಕ್ಬೇಕು. ವಿಷಯ ಗೊತ್ತಾದ್ರೆ ಅಪ್ಪನ್ಗೆ ಎಲ್ರು ಓವರ್ ಕೇರ್ ತೋರ್ಸಕ್ ಶುರು ಮಾಡ್ತಾರೆ. ಅಪ್ಪನಿಗೆ ಹಿಂಸೆ ಆಗುತ್ತೆ. ಅದು ಅಲ್ಲದೆ ಎಲ್ರು ಡೈರೆಕ್ಟ್ ಆಗಿ ಅಪ್ಪನ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ರೆ ಅಪ್ಪ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತಲ್ವಾ ಅಂಕಲ್? ಅದು ನಿನ್ನ ಯೋಚನೆ. ನನ್ನ ಸಮಸ್ಯೆ ನೀನು ಅರ್ಥ ಮಾಡ್ಕೋ. ನಾನು ಡಾಕ್ಟರ್ ಆಗಿ ಪೇಷಂಟ್ ವಿಷಯನ ಅವ್ರ ಮನೆಯವ್ರಿಗೆ ಹೇಳಬೇಕಾಗಿರೋದು ನನ್ನ ಡ್ಯೂಟಿ. ಪ್ಲೀಸ್ ಅಂಕಲ್, ನನ್ಗೋಸ್ಕರ ನಮ್ಮ ಮನೆಯವ್ರಿಗೆ ಯಾರಿಗೂ ಈ ವಿಷಯ ತಿಳಿಸ್ಬೇಡಿ ಅಂಕಲ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಕಾರ್ತಿಕ್, ನಿಮಗೆ ಸೆಕೆಂಡ್ ಚಾನ್ಸ್ ಇಲ್ಲಪ್ಪ. ಅಪ್ಪಂಗಾಗಲೇ ಒಂದ್ಸಾತಿ ಅಟ್ಯಾಕ್ ಆಗಿದೆ, ಜೊತೆಗೆ ಹಾರ್ಟಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇದೆ. ಅವನು ಇವತ್ತು ಈ ಸ್ಥಿತಿಲಿ ಉಳ್ಕೊಂಡಿದ್ದಾನೆ ಅಂತಂದ್ರೆ ಅದು ನಿಮ್ಮ ತಾಯಿ ಮಾಡಿರೋ ಪೂಜೆ ಪುನಸ್ಕಾರ, ಅವನು ಮಾಡಿರೋ ಒಳ್ಳೆ ಕೆಲಸಗಳು ಅದೇ ಕಾಪಾಡಿರೋದಷ್ಟೇ. ಇದನ್ನ ಒಂದು ಮಿರಾಕಲ್ ಅಂತ ಹೇಳಬೇಕು. ಮುಂದೆ ಏನ್ ಮಾಡೋದು ಅಂಕಲ್? ಆದಷ್ಟು ಬೇಗ ಅವನ ಆಸೆನ ನೀನು ಈಡೇರಿಸು. ಅಂದ್ರೆ ಇನ್ನಪ್ಪ ಬದುಕಿರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊ. ಕೂಲ್, ನಾನು ಹೇಳೋದು ಪೂರ್ತಿ ಕೇಳಿಸ್ಕೊ. ಮದುವೆ ನೋಡೋ ಅವನ ಆಸೆನ ಆದಷ್ಟು ಬೇಗ ನನಸು ಮಾಡಿ. ಕೇರ್ಫುಲ್, ತಿರ್ಗಾ ಯಾವ ಎಡವಟ್ಟು ಆಗಬಾರ್ದು. ಹಾಗೇನಾದರೂ ಆದರೆ ಯಾವ ಮಿರಾಕಲ್ಲು ಬದಲಾಯಿಸೋಕ್ಕಾಗಲ್ಲ.
ಇದನ್ನು ಅರ್ಥ ಮಾಡ್ಕೊ ಕಮ. ಸರ್ ನಂಗೆ ಒಂದೇ ಒಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಇಲ್ಲ ಅಂತ ಹೇಳ್ಬೇಡಿ. ಏನಮ್ಮ ನಿಂದು? ರೀ ಮಹಾದೇವ್ ಬನ್ರಿ ಇಲ್ಲಿ ನೋಡ್ರಿ. ಆ ಹುಡುಗಿ ಒಳಗಡೆ ಕುಂತು ಬೇಜಾರಾಗಿರ್ಬೇಕು ಅಂತ ಅನ್ಸುತ್ತೆ. ಒಂದು ಟೀ ಬಂದು ತಂದ್ಕೊಡ್ರಿ, ತಿನ್ಕೊಂಡು ಕೂತ್ಕೊಳ್ಳಿ. ಸರ್ ನನಗೆ ತಿನ್ನೋದಕ್ಕೆ ಏನು ಬೇಡ ಸರ್. ನಿಮ್ ಫೋನ್ ಕೊಡ್ತೀರಾ? ನಿಮ್ ಕಣ್ಣು ಎದುರುಗಡೆನೆ ಸ್ಪೀಕರ್ ಅಲ್ಲಿ ಮಾತಾಡ್ತೀನಿ ಸರ್, ಪ್ಲೀಸ್ ಸರ್. ಏನು ಮೊಬೈಲಾ? ಅಲ್ಲಮ್ಮ, ಲಾಕಪ್ ಒಳಗೆ ಇದ್ಕೊಂಡೆ SIನ ಫೋನ್ ಕೇಳ್ತೀಯಲ್ಲ. ಪರವಾಗಿಲ್ಲ ಕಣಮ್ಮ, ನಿನ್ ಗುಂಡಿಗೆನ ಮೆಚ್ಚಲೇಬೇಕಾದ್ದೆ. ಯಾಕೆ ಮೊಬೈಲು? ಸಾಕ್ಷಿ ನಾಶ ಮಾಡ್ಬೇಕಾಗಿತ್ತಾ? ಫೋನ್ ಮಾಡಿ ನಿನ್ ಪ್ಲಾನ್ ಏನೇನು ಅಂತ ಎಲ್ಲಾನು ಹೇಳ್ಬಿಟ್ರೆ ನಿಮ್ ಕಡೆಯವ್ರು ಮುಂದಿಂದೆಲ್ಲ ನೋಡ್ಕೋತಾರ ಅನ್ನೋ ಧೈರ್ಯನಾ? ನಾನ್ ಯಾವ ಸಾಕ್ಷಿನ ಹಾಳು ಮಾಡ್ಲಿ ಸರ್? ನಾನು ಅಪರಾಧನೇ ಮಾಡಿಲ್ಲ. ಅಂದ್ಮೇಲೆ ನನಗ್ ಸಾಕ್ಷಿ ಬಗ್ಗೆ ಯಾಕೆ ಚಿಂತೆ? ನಾನ್ ಕೊಲೆ ಮಾಡೋದಕ್ ಪ್ರಯತ್ನ ಮಾಡಿದ್ದೆ ಹೌದು ಅನ್ನೋದಾದ್ರೆ ಆಸ್ಪತ್ರೆಗೆ ಹೋಗೋದಕ್ ಯಾಕೆ ಬಿಡ್ತಿದ್ದೆ? ನಾನ್ ಕೊಲೆ ಮಾಡೋದೇ ಆಗಿದ್ರೆ ಏನು ಉಳಿಸ್ತಾನೆ ಇರ್ಲಿಲ್ಲ. ಸಿಕ್ತಲ್ಲ ಸಾಕ್ಷಿ. ಈ ಸಾಕ್ಷಿಗೋಸ್ಕರ ನಾನು ಎಲ್ಲೆಲ್ಲೋ ಏನೇನೋ ಹುಡುಕ್ತಾ ಇದ್ದೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ನಮಗೇನು ಬೇಕಾಗಿಲ್ಲ. ಸಾಕ್ಷಿನ ಏನ್ ಹೇಳ್ತಿದ್ದೀರಾ ನೀವು? ಯಾವ ಸಾಕ್ಷಿ? ನಿನ್ನ ಕೋಪನೇ ಸಾಕ್ಷಿ ಅಮ್ಮ. ಈ ಮಹಾದೇವ್ ಈಗಷ್ಟೇ ಹೇಳದಲ್ಲ, ಅದನ್ನ ನೋಟ್ ಮಾಡ್ಕೊಳ್ರಿ. ಓಕೆ ಸರ್. ಚಿದಗ್ನಿ ಬಾಯಿ ಮೇಲೆ ನಿನ್ಗೆ ಎಷ್ಟು ದ್ವೇಷ ಇದೆ ಅಂತ ನಿನ್ ಮಾತಲ್ಲೇ ಗೊತ್ತಾಗ್ತಿದೆ. ಬದುಕೋದಕ್ಕೆ ಅವಕಾಶನೇ ಕೊಡ್ತಿಲ್ಲ ಅಂತ ಹೇಳೋ ನೀನು ಅವಳು ಸಾವನ್ನ ಬಯಸ್ತಿದ್ಯಾ ಅಂತಂದ್ರೆ ಇದಕ್ಕಿಂತ ಸಾಕ್ಷಿ ಬೇಕಾ? ಕೋಪ ಮಾಡ್ಕೊಂಡು ಮಾತಾಡೋರೆಲ್ಲ ಕೊಲೆ ಮಾಡಲ್ಲ ಸರ್. ನಿರಪರಾಧಿ ಮುಂದೆ ನಿಂತ್ಕೊಂಡು ನೀನೇ ಕೊಲೆ ಮಾಡಿದ್ದು, ನಿಂದೆ ತಪ್ಪು ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ರೆ ಕೋಪ ಬಂದೇ ಬರುತ್ತೆ. ತಪ್ಪು ಒಪ್ಕೊಳ್ಳೋದಕ್ಕಿನ್ನ ಕಷ್ಟದ ಕೆಲಸ ಯಾವುದು ಗೊತ್ತಾ? ಮಾಡದೇ ಇರೋ ತಪ್ಪಿಗೆ ತಲೆ ಕೊಡೋದು. ನಾನ್ ತಪ್ಪು ಮಾಡಿಲ್ಲ, ಮಾಡದೇ ಇರೋ ತಪ್ಪನ್ನ ಒಪ್ಕೊಳ್ಳೋದು ಇಲ್ಲ. ಅದನ್ ಬಿಡಿ, ನಾನೇ ಶೂಟ್ ಮಾಡಿದ್ದು ಅಂತ ನಿಮಗೆ ಯಾರು ಹೇಳಿದ್ದು? ಸತ್ಯನಿಗೆ ಬರಕ್ ಹೇಳಿದ್ದು ಪಾಪಣ್ಣ. ಅದೆಲ್ಲ ನಿನಗೆ ಬೇಡದಿರೋ ವಿಚಾರ. ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋರು ಯಾರು ಅಂತ ಗೊತ್ತಾದ್ರೆ ಅವ್ರ ವಿರುದ್ಧ ನಾವು ಸೇಡ್ ತೀರ್ಸ್ಕೋಬೇಕು ಅಂತನಾ? ಆ ತರ ಏನಾದ್ರು ಪ್ಲಾನ್ ಇದ್ರೆ ಅದನ್ನ ಬಿಟ್ಬಿಡೋ. ಸರ್ ಮತ್ತೆ ಮತ್ತೆ ನಾನು ಕೊಲೆ ಮಾಡೋದಕ್ಕೆ ಹುಟ್ಟಿದ್ದೀನಿ ಅನ್ನೋ ತರ ಮಾತಾಡ್ಬೇಡಿ ನೀವು. ಇಷ್ಟೆಲ್ಲ ಮಾತಾಡೋ ನೀವು. ನಾನ್ ಚಿದಗ್ನೆ ಬಾಯಿನ ಯಾಕೆ ಭೇಟಿ ಮಾಡೋದಕ್ಕೆ ಹೋಗಿದ್ದೆ? ಅಲ್ಲ, ಅವಳು ನನಗೆ ಏನ್ ಹೇಳಿದ್ಲು, ನಾನ್ ಏನ್ ಮಾತಾಡ್ದೆ ಅಂತ ಬಂದಾಗಿಂದ ಕೇಳೋ ತಾಳ್ಮೆ ಇದೆಯಾ ನಿಮ್ಗೆ? ಅದ್ ಬಿಟ್ಟು ನಾನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅನ್ನೋದನ್ನೇ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀರಾ. ಯಾರ ಮುಂದೆ ಮಾತಾಡ್ತಾ ಇದೀನಿ ಅಂತ ಪರಿಜ್ಞಾನ ಇದೆಯಾ ನಿಂಗೆ? ಮಾದೇವ್ ಮಾತಾಡ್ಲಿ ಬಿಡ್ರಿ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಮಾತಾಡಮ್ಮ, ನೀನ್ ಮಾತಾಡು. ಅವಳನ್ನ ಶೂಟ್ ಮಾಡಿದ್ದು ದೊಡ್ಡವ್ರ ಕಡೆ.
ಪಾಪಡಿ ಪಾಪಡಿ ಎಲ್ಲ ಬಾರೋ ಬಾಯಿ ಬಂತು ನಿಮ್ ಬಾಯಿನಲ್ಲಿ ಸತ್ಯ ಬಿಡ್ತೀನಿ ಬಾಯಿ ಅವನ್ ಯಾಕೀಗ ಯಾಕೀಗ ಎಲ್ಲಿ ನನ್ ಕರ್ಕೊಂಡು ಬರೋಕೆ ಅವ್ನು ಕುಮಾರ್ ಕಂಠೀರವನ್ನ ಇವತ್ತು ಅವ್ನು ಒತ್ತು ಬುದ್ಧಿ ಕಲಿಸ್ಬಿಡ್ತೀನಿ. ಯಾಕ್ರಿ ಇಷ್ಟು ಕೋಪ ಮಾಡ್ಕೊತಿದ್ದೀರಾ? ಓಹೋ ನಿನ್ ಪ್ರಶ್ನೆಗೆ ಆನ್ಸರ್ ಹೇಳಿದ್ರೆ ಮಾತ್ರ ಕಲ್ಸ್ಕೊತೀಯಾ? ಒತ್ತು ಬಿಟ್ಟು ನೋಡು. ನಿಂತ್ಕೊಳ್ಳೆ ಜಗನ್ನಾಥ, ಆ ಮಗುನ ಯಾಕೋ ಕರೀತಾ ಇದ್ಯಾ? ಅದನ್ ಕರೆದು ಹೊಡಿಬೇಕು ಅಂತ ಮಾಡ್ಕೊಂಡಿದ್ಯಾ? ಜಾನಕಿ, ಪಾಪಣ್ಣ ಯಾಕೆ ಸತ್ಯಂಗ್ ಫೋನ್ ಮಾಡ್ದ? ಈಗ ನನಗೆಲ್ಲ ವಿಚಾರಗಳು ಒಂದೊಂದೇ ಅರಿವು ಬರ್ತಾವೆ. ಗಾದೆನೇ ಇದೆಯಲ್ಲ, ಬೊಗ್ಲ ನಾಯಿ ಕಚ್ಚಲ್ಲ, ಕಚ್ಚ ನಾಯಿ ಬೊಗ್ಳಲ್ಲ ಅಂತ. ಇದೇನ್ ಕಚ್ಚೋ ಅಂತ ಪ್ರಾಣಿ ಅಲ್ಲ, ಬರೀ ಬೊಗಳ್ತಾ ಇರುತ್ತೆ. ನಾ ಹೋಗಿ ಸತ್ತಿ ನೋಡ್ಕೊಂಡ್ ಬರೋಣ ಬಾ. ಅಲ್ಲ ಅತ್ತೆ, ಇವಳು ಅವಳಿಗೇನು ಆಗಲ್ಲ ಕಣೆ. ಅವಳು ಸಾಯಲ್ಲ, ಬೇರೆಯವನ್ ಸಾಯಿಸ್ತಾಳೆ. ಪಾಪಿ ಚಿರಾಯು ಅಂತ ಕೇಳಿಲ್ವಾ? ಬಾ ಹೋಗೋಣ. ಜೈಲಿಗೆ ಹೋಗಕ್ಕೆ ಸಂಭ್ರಮ ನೋಡಿ. ದಿವ್ಯಾ ದಿವ್ಯಾ ಹೇಳಿದ್ನಲ್ಲೇ ಅವಳೇನು ಮಾಡ್ಕೊಳಲ್ಲ ಅಂತ. ಹೆಚ್ಚು ಅಂದ್ರೆ ಅವ್ಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಷ್ಟೇ. ನಾವು ಸ್ಟೇಷನ್ಗೆ ಹೋಗಿ ಬರೋಣ. ಪಾಪ ಕಣೆ, ಸತ್ಯ ಅಲ್ಲಿ ಹೇಗಿದ್ದಾಳೋ ಏನೋ. ಬಾ. ಸರಿ ಅತ್ತೆ, ಇಷ್ಟೊತ್ತು ನಾವು ಅವಳ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ನಾನು ಹೋಗಿ ಬಂದ್ಬಿಡ್ತೀನಿ. ನಾನು ಬರ್ತೀನಿ. ತುಂಬಾ ದೂರ ಆಗುತ್ತೆ, ನಾನು ಹೋಗಿ ಬರ್ತೀನಿ. ಅಯ್ಯೋ, ನನಗೆ ನನ್ನ ಮೊಮ್ಮಗಳು ನೋಡ್ಬೇಕು ಅಂತ ಆಸೆ ಇರಲ್ವಾ? ಇವಳು ನಿಮ್ಮ ಮೊಮ್ಮಗಳು ತಾನೆ. ಇವಳೊಬ್ಬಳನ್ನೇ ಬಿಟ್ಟು ಹೋಗೋದು ಯಾಕೋ ನಂಗೆ ಸರಿ ಅನ್ನಿಸ್ತಿಲ್ಲ. ನೀವ್ ಇಲ್ಲೇ ಇರಿ ಅತ್ತೆ. ಈಗ ನೆನ್ಸ್ಕೊಂಡು ಏನ್ ಪ್ರಯೋಜನ? ನಾನು ಅಷ್ಟು ಸತಿ ಹೇಳ್ದೆ, ಇಲ್ಲಿ ಏನೋ ನಡೀತಿದೆ, ಅಪಶಕುನ ಆಗ್ತಿದೆ ಅಂತ. ನೀವೆಲ್ರು ಎಲ್ಲಿ ನನ್ನ ಮಾತು ಕೇಳಿದ್ರಿ ಹೇಳಿ? ನನ್ನನ್ನೇ ಬಾಯಿಗೆ ಬಂದಂಗ್ ಬೈದು ಸುಮ್ನಾಗ್ಬಿಟ್ರಿ. ಆಮೇಲೆ ನಾನು ಸುಮ್ನಾಗ್ಬಿಟ್ಟೆ. ಯಾವ ಆಂಗಲ್ ಇಂದನೂ ಅವರು ಈ ಮನೆಗೆ ಸರಿ ಹೊಂದೋ ಸಂಬಂಧನೇ ಅಲ್ಲ. ನಿಮ್ಗಳಿಗದ್ ಏನ್ ಮಂಕ್ ಬುದ್ಧಿ ಹಿಡ್ದಿತ್ತೋ ಅದೇನೋ. ಆಗಿದ್ದೆಲ್ಲ ಆಗೋಯ್ತಲ್ಲೇ, ಮತ್ ಅದ್ರ ಬಗ್ಗೆ ಯಾಕೆ ಮಾತಾಡ್ತೀಯ ನೀನು? ಮನುಷ್ಯರು ಕೈ ಕೊಡಬಹುದು, ಆದ್ರೆ ದೇವರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಗಲಾಟೆ ಆಗೋ ಹಾಗೆ ಮಾಡಿ ಆ ದೇವರೇ ಆ ಸಂಬಂಧನ ನಮ್ಮಿಂದ ತಪ್ಪಿಸ್ತಾ. ಒಟ್ನಲ್ಲಿ ನಮ್ಮ ಯಜಮಾನರು ಹುಷಾರಾದ್ರೆ ಸಾಕು ನನಗೆ. ಮತ್ತೆ ಆ ಸಂಬಂಧ? ಯಾವ ಸಂಬಂಧನೇ? ಆ ಸಂಬಂಧ ನಮ್ಮ ಪಾಲಿಗೆ ಸತ್ತು ಹೋಯ್ತು. ಅದ್ಗೆ ಮತ್ತೆ ಮುಕುಂದಣ್ಣ ಕಾರ್ತಿಕ್ ಮದ್ವೆ ಆದ್ರೇನೆ ಅಣ್ಣನ ಮನಸ್ಸಿಗೆ ನೆಮ್ಮದಿ ಸಿಗೋದಕ್ಕೆ ಸಾಧ್ಯ ಅಂತ ಹೇಳಿದ್ರಲ್ಲ. ಆಯ್ತು ಲಕ್ಷ್ಮಣ, ನಮ್ಮ ಮನೆಯವ್ರ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅನ್ನೋದಾದ್ರೆ ಇವತ್ತೇ ಮದ್ವೆ ಮಾಡೋಣ. ಆದ್ರೆ ದಿವ್ಯನ್ ಜೊತೆ ಮದ್ವೆ ಮಾಡ್ಬೇಕು ಅಂತ ಎಲ್ಲಿದೆ? ಜಾಗದಲ್ಲಿ ನಾನು ಚಿದಗ್ನಿ ಬಾಯಿ ಬಿಟ್ರೆ ಬೇರೆ ಯಾರೂ ಅಲ್ಲಿರ್ಲಿಲ್ಲ. ನಾನು ಅಲ್ಲಿಂದ ಓಡ್ ಬರುವಾಗ್ಲೂ ಯಾರು ನನ್ನ ಕಣ್ಣಿಗೆ ಕಂಡಿಲ್ಲ. ಮತ್ತಿನ್ನು ಯಾರು ನನ್ನ ಬಗ್ಗೆ ಹೇಳಿರ್ಬೋದು? ನಾನು ಅಲ್ಲಿಂದ ಹೊರಡುವಾಗ ಚಿದಗ್ನಿ ಬಾಯಿ ಒದ್ಲಾಡ್ತಿದ್ಲು. ಆಮೇಲೆ ಅಲ್ಲಿಗೆ ಬಂದವರು ಅವಳನ್ನು ಆಸ್ಪತ್ರೆಗೆ ಸೇರಿಸಿರ್ಬಹುದು. ಅವರೇನಾದ್ರೂ ನನ್ನ ಬಗ್ಗೆ ಹೇಳಿರ್ಬೋದಾ? ಆಮೇಲೆ ಬಂದವ್ರಿಗೆ ನನ್ನ ಬಗ್ಗೆ ಹೇಗೆ ಗೊತ್ತಿರುತ್ತೆ? ನಾನು ಅಲ್ಲಿದ್ದಿದ್ದು ಗೊತ್ತಿದ್ದು ಚಿದಗ್ನಿ ಬಾಯಿ ಚೇಲಾಗೆ. ಅವರೇ ತಾನೆ ನನಗೆ ಲೊಕೇಶನ್ ಚೇಂಜ್ ಮಾಡಿದ್ದು. ಅವರೇ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರ್ಬೋದು. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ನನ್ಗೀಗ ಅನ್ನಿಸ್ತಿದೆ
ನೀನ್ ಹೀಗಿರೋದೇ ಸರಿ ಅಂತ. ಅಮ್ಮ, ಈ ಕ್ಷಣದಿಂದ ಏನೇ ಕಷ್ಟ ಬಂದ್ರು ಸತ್ಯ ಜೊತೆ ಈ ಜಾನಕಿ ನಿಂತ್ಕೋತಾಳೆ. ಇಡೀ ಜಗತ್ತು ನಿನ್ನನ್ನ ಅನುಮಾನದಿಂದ ನೋಡಿದ್ರು ನಾನು ನನ್ನ ಮಗಳು ಏನು ಅನ್ನೋದನ್ನ ಧೈರ್ಯವಾಗಿ ಹೇಳ್ತೀನಿ. ನನ್ನಿಂದ ನಿಮ್ಗೆ ಎಷ್ಟೆಲ್ಲ ಅವಮಾನ ಆಗಿದೆ. ಸುಮ್ಮನೆ ನನ್ನಿಂದ ಮಾತು ಕೇಳಬೇಕಾಗಿದೆ. ಕ್ಷಮಿಸ್ಬೇಡಿ ಅಮ್ಮ. ನೀನ್ ಕ್ಷಮೆ ಕೇಳ್ಬೇಡಮ್ಮ. ನೋಡು, ಮಾತಾಡ್ತಾ ನಾನು ಏನಕ್ಕೆ ಬಂದಿದ್ದೀನಿ ಅನ್ನೋದನ್ನೇ ಮರ್ತ್ಬಿಟ್ಟೆ. ನೋಡು, ಇಂಥ ಸಮಯದಲ್ಲಿ ಮನಸ್ಸೇ ಗಟ್ಟಿ ಇರಬೇಕು, ದೇಹನೂ ಅಷ್ಟೇ ಗಟ್ಟಿ ಇರಬೇಕು ಕಣೆ. ಆ ಮಾಡಮ್ಮ, ಆ ಮಾಡು ಪಟ್ಟಿ. ಹಾಳಾದವಳು ಇನ್ನೇನ್ ನನ್ನನ್ನು ಕಿಡ್ನಾಪ್ ಮಾಡಬೇಕು ಅನ್ನೋಷ್ಟರಲ್ಲಿ ಬಂದು ಎಲ್ಲರೂ ಹಾಳು ಮಾಡ್ಬಿಟ್ಲು. ಪಾಪ ಬಾಲ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ದ. ಈ ಸತ್ಯ ಪಾಪಣ್ಣಿಂದ ಎಲ್ಲ ಹಾಳಾಗೋಯ್ತು. ಅಲ್ಲ, ಎಷ್ಟೊತ್ತಾಯ್ತು, ಈ ಬಾಲ ಯಾಕಿನ್ನೂ ಕಾಲ್ ಮಾಡಿಲ್ಲ, ಒಂದ್ ಮೆಸೇಜ್ ಕೂಡ ಇಲ್ಲ. ಏನಾಗಿರ್ಬೋದು? ದಿವ್ಯಾ ಇವಳೇ ನನಗೆ ಕಾಲ್ ಮಾಡ್ತಿದ್ದಾಳೆ ಅಂದ್ರೆ ಆ ಕಾರ್ತಿಕ್ ಇವಳ ಜೊತೆ ಪೂರ್ತಿ ಡಿಸ್ಕನೆಕ್ಟ್ ಆಗಿದ್ದಾನೆ ಅಂತಾನೆ ಅರ್ಥ. ಅಂದ್ರೆ ದಿವ್ಯನಿಗಿರೋ ಆಪ್ಷನ್ನು ನಾನು ಒಬ್ಬನೇ. ಇಷ್ಟು ದಿನ ಬಾಲ ದಿವ್ಯನಿಂದ ಇರ್ತಿದ್ದ, ಆದ್ರೆ ಈಗ ದಿವ್ಯಾನೇ ಬಾಲನ್ ಹಿಂದೆ ಇರ್ತಾಳೆ. ಇರ್ಲಿ, ಇದು ರೈಟ್ ಟೈಮ್. ನಾನೀಗ ಸ್ವಲ್ಪ ಸ್ಕೋಪ್ ತಗೋಬೇಕು. ರಿಂಗ್ ಆಗ್ಲಿ, ನೋಡೋಣ. ಇವನೊಬ್ಬ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಇವನ್ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಏನ್ ಪ್ರಾಬ್ಲಮ್ ಆಗಿರ್ಬೋದು? ಒಂದ್ ವೇಳೆ ಬಹಳ ಸೈಲೆಂಟ್ ಆಗಿ ನನ್ನಿಂದ ದೂರ ಹೋಗಕ್ ನೋಡ್ತಿರ್ಬೋದಾ? ನೋನೋ, ಆ ರೀತಿ ಆಗ್ಬಾರ್ದು. ಈ ಕಡೆ ಕಾರ್ತಿಕ್ ಆಲ್ರೆಡಿ ದೂರ ಆಗಿದ್ದಾನೆ. ಈಗ ನನ್ ಬಾಲನ ಕಳ್ಕೊಂಡ್ರೆ? ಹಾಗಿದ್ರೆ ಅವಳು ಮದುವೆ ಆದ್ಮೇಲೆ ತಾನೇ ಮನೆ ಬರ್ಕೊಡ್ತೀನಿ ಅಂತ ಹೇಳಿದ್ದು. ಯಾಕೆ ಅವಸರ ಮಾಡ್ತಿದ್ದೀರಾ? ಮದುವೆ ಆಗೋವರೆಗೂ ನೀವು ಕಾಯ್ರಿ. ಮದುವೆ ಯಾಕೆ ಮದುವೆರಮ್ಮ? ರಾಯರು ನಿಮ್ಮ ನೆರಳು ಕೂಡ ಹತ್ರ ಬಿಟ್ಕೊಳೋದಿಲ್ಲ.
ನೀವೇನಾದ್ರೂ ಅವ್ರ ಮನೆಗೆ ಅಪ್ಪಿ ಹೋಗ್ಬಿಟ್ರೆ ಗೊತ್ತಿರೋದು ಆಚೆ ಬಿಡ್ತಾರೆ. ಅಂತ ಅನ್ಯಾಯ ಮೋಸ ಮಾಡಿದಿರ ನೀವು. ಅಲ್ಲ, ದೊಡ್ಡ ಮನುಷ್ಯರು ನಿಮ್ಮಂತವ್ರ ಸಂಬಂಧ ಬೆಳೆಸೋದಕ್ಕೆ ದೊಡ್ಡತನ ತೋರಿದ್ರೆ ನೀವು ತೋರ್ಸದಲ್ಲ ನಿಮ್ ಸಂತಾನನ್ನ. ಇನ್ನು ಮದ್ವೆ ನಡೆಯೋದಿಲ್ಲ, ಬಿಟ್ಬಿಡಿ ಕನಸುಗಾಡದ್ನ. ಜಗನ್ನಾಥ, ಬಾಯಿಗೆ ಬಂದಿದ್ದೆ ಬೊಗಳ್ಬೇಡ. ದೇವ್ರು ಅಂತ ಒಬ್ಬ ಇದ್ದಾನೆ ಕಣೋ, ಅವ್ನು ನೋಡ್ತಾ ಇದ್ದಾನೆ. ನೋಡ್ತಾನೆ. ಅಲ್ಲ, ಈ ದೇವರು ದಿಂಡ್ರು ಅಂತ ದೊಡ್ಡದ ಮಾತಾಡ್ತಿರಲ್ಲ ನೀವು. ನನಗೆ ಮಾತು ಕೊಟ್ಟೆ ಮನೇನ ನನ್ನ ಹೆಸರು ಬರ್ಕೊಂಡು ಬರ್ತಾನೆ. ಆಯ್ತಪ್ಪ, ಮನೇನ ನಿನ್ನ ಹೆಸರಿಗೆ ಬರ್ಕೊಡ್ತೀವಿ. ಆದ್ರೆ ಒಂದ್ ಷರತ್ತು. ಏನ್ ಷರತ್ತು? ನೀನ್ ಹೋಗಿ ಸತ್ಯನ ಜೈಲಿಂದ ಬಿಡಿಸ್ಕೊಂಡ್ ಬರ್ಬೇಕು. ಅಲ್ವಾ ಮಂಜ, ಎಲ್ರು ಸತ್ಯನೇ ತಪ್ಪು ಮಾಡ್ದಾಳೆ ಅಂತ ಇದ್ದಾರೆ. ಆದ್ರೆ ನನ್ಗೆ ಯಾಕೋ ಸತ್ಯ ತಪ್ಪು ಮಾಡ್ದಾಳೆ ಅಂತ ಅನ್ನಿಸ್ತಾನೆ ಇಲ್ಲ. ಚಾನ್ಸೇ ಇಲ್ಲ ಚಿಕ್ಕಿ. ಸತ್ಯ ಏನು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಅವಳು ಮಾತು ಹೊರಟಿರ್ಬೋದು, ಆದ್ರೆ ಅವಳು ತಪ್ಪು ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಏನೋ ಎಡವಟ್ಟು ಆಗಿದೆ ಚಿಕ್ಕಿ. ಆದ್ರೆ ಯಾರು ಇದನ್ನ ನಂಬ್ತಾನೆ ಇಲ್ವಲ್ಲೋ. ಪಾಪ, ಆ ಹುಡುಗಿ ನೋಡಿದ್ರೆ ಜೈಲ್ ಸೇರ್ಕೊಂಡಿದ್ದಾಳೆ. ಅವಳ ಅಕ್ಕನ್ನ ಅವಳೇ ಕಿಡ್ನಾಪ್ ಮಾಡಿಸ್ತಾಳೆ. ಅಲ್ಲ, ಆ ರೀತಿ ಅವಳು ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಮದ್ವೆ ಮುಂಚೆನೆ ಮಾಡಿಸ್ತಾ ಇದ್ಲು ತಾನೆ. ಆ ಆಂಗಲ್ ಅಲ್ಲಿ ಯಾರು ಯೋಚನೆ ಮಾಡ್ತಿಲ್ವಲ್ಲ. ಇಲ್ಲ ಚಿಕ್ಕಿ, ಖಂಡಿತವಾಗ್ಲೂ ಸತ್ಯಂಗೂ ಕಿಡ್ನಾಪರ್ಸ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಕಿಡ್ನಾಪರ್ಸ್ ನನ್ನನ್ನು ಲಾಕ್ ಮಾಡಿದ್ರು. ಅವತ್ ಸತ್ಯ ರೆಸಾರ್ಟ್ ಬಂದಿಲ್ಲ ಅಂದಿದ್ರೆ ದಿವ್ಯ ಇರ್ತಾನೆ ಇರ್ಲಿಲ್ಲ. ಕಿಡ್ನಾಪರ್ಸು ದಿವ್ಯನ ಎತ್ತಕೊಂಡು ಹೋಗ್ತಿದ್ರು. ಸತ್ಯ ಬಂದು ದಿವ್ಯನ ಕಾಪಾಡಿದ್ರು. ಆದ್ರೆ ಇಲ್ಲಿ ಎಲ್ಲ ಉಲ್ಟಾ ತಿಳ್ಕೊಂತಿದ್ದಾರೆ. ಪಾಮ ಇದನ್ನು ಅರ್ಥ ಮಾಡ್ಕೊಂತಿಲ್ಲ. ಹೇಳಿದ್ರೆ ನನ್ ಮೇಲೆ ಉರಿದ್ ಬೀಳ್ತಾನೆ. ಪಾಪ, ಭಾವಂಗ್ ಹೀಗೆಲ್ಲ ಆಯ್ತಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾನೆ. ಅವನ್ಗೆ ನ್ಯೂಟ್ರಲ್ ಆಗಿ ಥಿಂಕ್ ಮಾಡೋದಕ್ಕೆ ಆಗ್ತಿಲ್ಲ. ಆದ್ರೂ ಸತ್ಯನಿಗೆ ಇವಾಗ ಬಾಮೈದನ್ ಹೆಲ್ಪ್ ಬೇಕಲ್ವಾ? ಅದನ್ನೆಲ್ಲ ಯಾಕೆ ಅವನು ಅರ್ಥ ಮಾಡ್ಕೊಂತಿಲ್ಲ? ಅರ್ಥ ಆಗತ್ತೆ. ಆಗ್ಲಿಲ್ಲ ಅಂದ್ರೆ ನಾವು ಅವನ ಹತ್ರ ಮಾತಾಡಿ ಅರ್ಥ ಮಾಡ್ಸೋಣ. ಸತ್ಯಂಗೆ ಸಹಾಯ ಮಾಡೋ ರೀತಿ ಮಾಡೋಣ. ಇಂಪಾರ್ಟೆಂಟ್ ಆಗಿ ಬೇಲ್ ಸಿಗೋ ತರ ಮಾಡೋಣ ಚಿಕ್ಕಿ. ಚಾನ್ಸೇ ಇಲ್ಲ. ಇಷ್ಟು ದಿನ ಹೇಗೋ ಏನೋ ನಾಟಕ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ. ಆದ್ರೆ ನಿನ್ನ ಮಧ್ಯ ಇರೋ ಫ್ರೆಂಡ್ಶಿಪ್ ನೆನ್ನೆಗೆ ಮುಗ್ದೋಯ್ತು. ಇನ್ಯಾವತ್ತೂ ನೀನ್ ಅದ್ರ ಬಗ್ಗೆ ಮಾತಾಡಂಗಿಲ್ಲ, ಮಾತಾಡ್ಲೂಬಾರ್ದು. ನೀನ್ ಅನ್ಕೊಂಡಿರೋ ಹಾಗೆ ಇನ್ಯಾವತ್ತೂ ನಾನು ನಿನ್ ಜೀವನದಲ್ಲಿ ಬರಲ್ಲ. ಆ ದೇವ್ರೆ ಪ್ರತ್ಯಕ್ಷ ಆಗಿ ನಿನ್ ಸ್ನೇಹನ ಮಾಡು ಅಂತ ಹೇಳಿದ್ರು ನಾನ್ ಮಾಡಲ್ಲ. ಮಾತಾಡ್ಬೇಡ ನೀನು. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳೋ ಕರ್ಮ ನನಗ್ ಬೇಡ. ಆ ದೇವ್ರು ನಿನ್ ಪಾಪಕ್ಕೆ ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾನೆ. ಅಟೆಂಪ್ಟ್ ಟು ಮರ್ಡರ್ ಕೇಸು ಬೇಲ್ ಕೂಡ ಸಿಗಲ್ಲ. ನೀನ್ ಎಲ್ಲಿರ್ಬೇಕೋ ಕೊನೆಗೆ ಅಲ್ಲಿಗೆ ಬಂದ್ ಸೇರಿದ್ಯಾ. ನಮ್ಮ ಅಪ್ಪನ್ನ ಹಾಸಿಗೆ ಹಿಡಿಯುವಾಗ ಮಾಡಿ ಎಲ್ಲಿ ನೀನ್ ಆರಾಮಾಗಿದ್ಯೋ ಅನ್ನೋ ಟೆನ್ಷನ್ ಇತ್ತು. ಆದ್ರೆ ನಿನ್ನ ಈ ತರ ನೋಡಿ ಸಮಾಧಾನ ಆಯ್ತು. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ನಮ್ಮ ಅಪ್ಪನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅನ್ಕೋ, ನಿನ್ ಪರಿಸ್ಥಿತಿ ಈಗಿರೋದಕ್ಕಿಂತ ತುಂಬಾ ಕೆಟ್ಟಾಗಿರುತ್ತೆ. ಸಾಹೇಬ್ರು ಕರೀತಾ ಇದ್ದಾರೆ, ಬಾಮ್ಮ. ಇಲ್ಲೊಂದು ಸೈನ್ ಹಾಕು. ಎಲ್ಲಿ ನಿನ್ ಕಡೆಯವರು ಪತ್ತೆನೇ ಇಲ್ಲ? ಬರ್ತಾರೆ ಸರ್. ಯಾವಾಗ ಬರ್ತಾರೆ? ನಿನ್ನ ಕರ್ಕೊಂಡೋಗಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ಮೇಲ? ನೀವ್ ನನ್ನ ಕೋರ್ಟಿಗೆ ಕರ್ಕೊಂಡು ಹೋದ್ರು
ನಾನಲ್ಲಿ ನಿರಪರಾಧಿ ಅಂತಾನೆ ಸಾಬೀತಾಗೋದು. ಯಾಕಂದ್ರೆ ನಾನು ಯಾವ ತಪ್ಪು ಮಾಡಿಲ್ಲ. ರೀ ಮಹದೇವ್, ನೋಡ್ರಿ ಇವಳು ಕಾನ್ಫಿಡೆನ್ಸ್ನ. ಜಟ್ಟಿ ಜಾರಿ ಹಳ್ಳಕ್ಕೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾಳೆ. ಈ ಕಾನ್ಫಿಡೆನ್ಸ್ ನಿಮ್ಗೇನಾದ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರಮೋಷನ್ ಆಗಿರೋದು. ಆದ್ರೆ ನಿನ್ ಬ್ಯಾಡ್ ಲಕ್ ಸತ್ಯ. ನಿನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ನಿನಗೆ ಜೀವಾವಧಿ ಶಿಕ್ಷೆ ಗ್ಯಾರಂಟಿ. ಏನ್ ಹೇಳ್ತಿದ್ದೀರಾ ನೀವು? ನಿನ್ ಬಟ್ಟೆಯಲ್ಲಿ ಸಿಕ್ಕಿರೋ ಬ್ಲಡ್ ಚಿದಗ್ನಿ ಬಾಯಿದೆ ಅಂತ ರಿಪೋರ್ಟ್ ಬಂದಿದೆ. ಆದ್ರೆ ನಾನ್ ಶೂಟ್ ಮಾಡಿಲ್ಲ ಸರ್. ಯಾರೋ ಬಂದ್ ಶೂಟ್ ಮಾಡಿದ್ರು, ನಾನು ಆ ಜಾಗದಲ್ಲಿದ್ದೆ ಅಷ್ಟೇ. ಇದನ್ನ ಕೋರ್ಟಲ್ಲಿ ಬಂದು ಹೇಳು, ಕೋರ್ಟ್ ಕೇಳುತ್ತಾ ನೋಡೋಣ. ಕೋರ್ಟು ಬೇಕಿರೋದು ಸಾಕ್ಷಿ. ಸಾಕ್ಷಿ ಸಿಕ್ಕಾಯ್ತು, ಅಲ್ಲಿಗೆ ನಿನ್ನ ಜೀವನ ಜೈಲಲ್ಲೇ ಕಳಿಬೇಕು. ಏನಮ್ಮ ನಿನ್ಗೆ ಭಯನೇ ಆಗೋದಿಲ್ವಾ? ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಹತ್ತು ಕರೆದು ದೊಡ್ಡ ಗಲಾಟೆನೆ ಮಾಡ್ಬಿಡ್ತಾ ಇದ್ರು. ನೀನ್ ನೋಡಿದ್ರೆ ಇಷ್ಟೊಂದು ಕೂಲ್ ಆಗಿದ್ಯಾ? ಯಾಕೆ ಭಯ ಪಡ್ಬೇಕು? ತಪ್ಪು ಮಾಡಿದ್ರೆ ಭಯ ಪಡಬೇಕು. ನಾನು ಯಾವ ತಪ್ಪು ಮಾಡಿಲ್ಲ, ಭಯ ಪಡೋದು ಇಲ್ಲ. ಏನೋ ಅಂದ್ಕೊಂಡಿದೆ ನಿನ್ನ ಗುಂಡಿಗೆ ಗಟ್ಟಿಯಾಗಿದೆ. ಹುಟ್ಟಾನೆ ಬಂದಿರೋದು ಸರ್ ಅದು. ಕರ್ಣಂಗೆ ಹುಟ್ಟ ಕವಚ ಬಂತು, ನನಗೆ ಧೈರ್ಯದ ಗುಂಡಿಗೆ ಬಂತು. ಜೈಲಿಗೆ ಹೋಗ್ತಿದೀಯಾ ಅಂತಂದ್ರು ಹೆದರಿಕೆ ಇಲ್ವಾ ನಿನಗೆ? ತಪ್ಪು ಮಾಡದೇ ಇರೋರ್ಗೆ ಯಾರು ಏನೇ ಹೇಳಿ ಹೆದರಿಸಿದ್ರು ಏನು ಅನ್ಸಲ್ಲ ಸರ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಕಾನೂನಿನ ಜೀವಂತವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಮೇಲೊಬ್ಬ ಇದ್ದಾನೆ. ಲಾಯರೇ ಸುಮ್ಮನಿರ್ಬೇಕಾದ್ರೆ ನೀನು ಅವಾಗಿಂದ ಮಾತಾಡ್ತಾನೆ ಇದೀಯಾ. ಪೊಲೀಸ್ ಹತ್ರ ನಕ್ರ ಮಾಡಿದ್ರೆ ನಾಳೆ ನಿನ್ನ ಬುಡಕ್ಕೂ ಬರ್ಬೋದು. ಹುಷಾರ್. ಏನ್ ಕಿಂಡಲ್ಲ? ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ಅವರು ಕೂಡ ನೀವು ಹೇಳಿದ ನಾಳೆಗೆ ಕಾಯ್ತಾ ಇದ್ದಾರೆ. IAS ಕ್ಯಾಂಡಿಡೇಟ್ ಇವರು. ಸಿಕ್ಕಾಬಟ್ಟೆ ಬ್ರಿಲಿಯಂಟು. ಪಾಸ್ ಆಗಿ DC ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಪಾಸ್ ಆದ್ಮೇಲೆ ಅವರು DC ಆಗಿ ನಿಮ್ ಗ್ರಾಚಾರ ಕೆಟ್ಟು ಅವ್ರು ಇಲ್ಲಿಗೆ ಬಂದ್ರೆ ಯಾರು ಬುಡಕ್ ಬರುತ್ತಾ ಹೇಳಕ್ಕಾಗಲ್ಲ ಸರ್. ಸರ್ ಬೇಲ್ ತಂದು ಕೊಟ್ವಲ್ಲ, ಇನ್ನು ನಮ್ಮ ಸತ್ತಿನ ರಿಲೀಸ್ ಮಾಡ್ಬೋದಲ್ವಾ? ಥ್ಯಾಂಕ್ ಯು ಸರ್. ಬಾ ಸತ್ಯ.
ಯಾಕೆ ಜಾನಕಿ ಫೋನ್ ತೆಗಿಲಿಲ್ವಾ? ಕಟ್ ಮಾಡಿದ್ರು ಅತ್ತೆ. ಇನ್ನೊಂದ್ಸಲ ಮಾಡಿ ನೋಡು, ತೆಗಿಬಹುದು. ನಮ್ಮ ಮೇಲೆ ಅದೆಷ್ಟು ಸಿಟ್ಟು ಮಾಡ್ಕೊಂಡಿದಾರೋ ಏನೋ. ನಮ್ಮ ಜೊತೆ ಅವ್ರಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಫೋನ್ ಕಟ್ ಮಾಡ್ತಿದ್ದಾರೆ. ಅದು ಸಹಜ ತಾನೇ, ತಪ್ಪಾಗಿರೋದು ನಮ್ಮ ಕಡೆಯಿಂದ ಅಲ್ವಾ? ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆಯೋ ಏನೋ. ಇನ್ನೊಂದ್ಸಲ ಮಾಡಿ ನೋಡು, ತೆಗಿಬಹುದು. ರೀ, ಒಂದ್ಸಲ ಕಾಲ್ ಕಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಮತ್ತೆ ಮತ್ತೆ ಯಾಕೆ ಕಾಲ್ ಮಾಡಿ ಪ್ರಾಣ ತಿಂತೀರಾ? ನಮ್ಮಿಂದ ತಪ್ಪಾಗಿದೆ. ಆಗಿರೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡೋದಕ್ಕೆ ನಮಗ್ ಮುಖನೂ ಇಲ್ಲ. ನಮ್ ಬಗ್ಗೆ ನಮ್ಗೆ ನಾಚಿಕೆ ಆಗ್ತಿದೆ. ಆದ್ರೂ ನಾಚಿಕೆ ಬಿಟ್ಟು ಫೋನ್ ಮಾಡ್ತಾ ಇದ್ದೀರಲ್ಲ. ನೆನ್ನೆನೆ ಫೋನ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ನೆನ್ನೆ ನಮ್ಮ ಮನೇಲಿ ದೊಡ್ಡ ರಾಧ ಅಂತಾನೆ ಆಗೋಯ್ತು. ಅದಕ್ಕೆ ಫೋನ್ ಮಾಡಕ್ ಆಗ್ಲಿಲ್ಲ. ರಾಯರಿಗೆ ಹೇಗಿದ್ದಾರೆ? ಅವ್ರ ಆರೋಗ್ಯ ಹೇಗಿದೆ? ತಿಳ್ಕೊಂಡು ಏನ್ರಿ ಮಾಡ್ತೀರಾ? ನಮ್ಮ ಮನೆಯವ್ರ ಈ ಸ್ಥಿತಿಗೆ ನೀವೇ ಕಾರಣ. ಇವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ, ಹಾಗೆ ಮಲಗಿದ್ದಾರೆ. ನನ್ನ ಹೊಟ್ಟೆ ಸಂತ ಅರ್ಥ ಆಗುತ್ತಾ ನಿಮ್ಗೆ? ನಿಮಗೆ ಅರ್ಥ ಆಗಲ್ಲ ರೀ. ನೀವು ಅಷ್ಟೊಂದು ನಾಜೂಕಾಗಿದ್ದಿದ್ರೆ ಸತ್ಯನ ಆ ಥರ ಬೆಳೆಸ್ತಾ ಇರ್ಲಿಲ್ಲ. ಸತ್ಯ ನೀವು ಅಂದ್ಕೊಂಡಂಗಲ್ಲ ನೋಡಿ, ನಮ್ಮಿಂದ ತಪ್ಪಾಗಿದೆ. ರಿಪೇರಿ ಮಾಡಕ್ಕಾಗ್ದಿರೋಷ್ಟು ದೊಡ್ಡ ತಪ್ಪಾಗಿದೆ ಅನ್ನೋದು ನನಗೆ ಗೊತ್ತು. ಡಾರ್ಲಿಂಗು, ಒಂದು ಗುಡ್ ನ್ಯೂಸ್. ಏನು? ನಿಮ್ಮ ಅಪ್ಪಂಗೆ ಪ್ರಜ್ಞೆ ಬಂದಿದೆ. ಏನ್ ಡಾರ್ಲಿಂಗ್ ಇದು? ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ರಿ, ಯಾವ ರಿಯಾಕ್ಷನ್ ಇಲ್ಲ. ಹೋಗಿ ನಿಮ್ಮ ಅಪ್ಪಂಗೆ ನೋಡಲ್ವಾ? ಅಲ್ಲಿಗೆ ಹೋಗಿ ನಾನು ಏನ್ ಮಾಡ್ಲಿ? ನಾನು ಹೋದ್ರು ಅವ್ರು ಮಾತಾಡ್ಸೋದು ಅಷ್ಟರಲ್ಲೇ ಇದೆ. ಈಗ ನೀನ್ ಯಾಕೆ ಡಲ್ ಆಗಿದ್ಯಾ? ಇನ್ನೇನ್ ಮಾತಾಡ? ಅಂಕಲ್ಗೆ ಎಚ್ಚರ ಆದ್ರೆ ಅಂಕಲು ಕಾರ್ತಿಕ್ ದಿವ್ಯಂಗೆ ಮದ್ವೆ ಮಾಡಿಸ್ಬಿಡ್ತಾರೆ. ಆಮೇಲೆ ನನ್ ಕನ್ಸು ಬರೀ ಕನ್ಸಾಗೆ ಉಳ್ಕೊಂಡ್ಬಿಡತ್ ಅಷ್ಟೇ. ಅಷ್ಟೆಲ್ಲ ಆಗಲ್ಲ ನಿಶಾ. ಅಪ್ಪಂಗೆ ಎಚ್ಚರ ಆಗಿ ಅಪ್ಪ ಈ ಮದ್ವೆ ಮಾಡೋಣ ಅಂದ್ರು ನಮ್ಮಮ್ಮ ಒಪ್ಬೇಕಲ್ಲ. ಅದ್ ಹೇಗ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯ? ಇಲ್ಲಿ ಯಾವಾಗ್ಲೂ ಅಂಕಲ್ ಮಾತೇ ನಡೆಯೋದು. ನಿಮ್ಮಮ್ಮ ಸುಮ್ಮನೆ ಎಗರಾಡ್ತಾರಷ್ಟೇ, ಆಮೇಲೆ ಅಂಕಲ್ ಮಾತನ್ನೇ ಕೇಳ್ತಾರೆ. ಡೋಂಟ್ ವರಿ ನಿಶಾ, ನೀನ್ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ? ಸಿಚುವೇಶನ್ ಈಗ ಮುಂಚೆ ತರ ಇಲ್ಲ. ನಿನ್ನ ದಾರಿ ಕ್ಲಿಯರ್ ಆಗ್ತಿದೆ. ನೀನೇ ಕಣ್ಬಿಟ್ಟು ನೋಡು. ಅಮ್ಮಂಗೆ ಆ ದಿವ್ಯನ್ ಫ್ಯಾಮಿಲಿ ಮೇಲೆ ಮನ್ಸು ಮುರಿದೋಗಿದೆ. ಇನ್ನ ಜಪ್ಪಯ್ಯ ಅಂದ್ರು ಅಮ್ಮ ಈ ಮದ್ವೆಗೆ ಒಪ್ಪೋದಿಲ್ಲ. ಮದ್ವೆ ನಡೆಯುತ್ತೆ, ಆದ್ರೆ ದಿವ್ಯನ್ ಜಾಗದಲ್ಲಿ ನೀನಿರ್ತೀಯ. ಆದ್ರೆ ನಿಶಾ ಕಾರ್ತಿಕ್ ಮದುವೆ ಆಗುತ್ತೆ ಅಂತೀಯ? ಡೌಟೇ ಇಲ್ಲ ಸುಹಾಸ್. ಅಪ್ಪಂಗೆ ಕಾರ್ತಿಕ್ ಮದ್ವೆ ನೋಡೋ ಆಸೆ, ಅಮ್ಮಂಗೆ ದಿವ್ಯಾ ಜೊತೆ ಕಾರ್ತಿಕ್ ಮದ್ವೆ ಮಾಡೋದಕ್ಕೆ ಇಷ್ಟ ಇಲ್ಲ. ಇನ್ನು ನಮಗ್ ಉಳ್ದಿರೋದು ಒಂದೇ ಒಂದು ಆಪ್ಷನ್, ನಮ್ ನಿಶಾ. ಎದ್ದೇಳು,
ಎದ್ದೇಳು ಮೇಲೆ, ಎದ್ದೇಳು. ಇಷ್ಟು ಧೈರ್ಯ ನಿನಗೆ? ಹೇಳ್ದೆ ಕೇಳ್ದೆ ನಮ್ಮನೆ ಒಳಗೆ ಬಂದು ಕೂತಿದ್ಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಜೈಲಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದ್ಬಿಟ್ಯೋ ಹೇಗೆ? ಇಲ್ಲಿ ಯಾರನ್ನ ಕೊಲೆ ಮಾಡ್ಬೇಕು ಅಂತ ಬಂದಿದ್ಯಮ್ಮ? ನಿನ್ನಂಥವ್ರು ನನ್ನ ಮನೇಲಿ ಜಾಗ ಇಲ್ಲ, ನಡಿ ಆಚೆ. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ಒಂದೇ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಮೊದಲನೇದಾಗಿ ನಾನು ಯಾವ ಕೊಲೆನೂ ಮಾಡಿಲ್ಲ, ಜೈಲಿಂದ ತಪ್ಪಿಸ್ಕೊಂಡು ಬಂದಿಲ್ಲ. ನನಗ್ ಬೇಲ್ ಸಿಕ್ಕಿದೆ, ಬೇಲ್ ಮೇಲೆ ಆಚೆ ಬಂದಿದ್ದೀನಿ. ಕೊಲೆಗಡಕರಿಗೆಲ್ಲ ಬೇಲ್ ಸಿಗೋ ಹಾಗಾಯ್ತಾ ನಮ್ ದೇಶದಲ್ಲಿ? ನಾನ್ ಕೊಲೆ ಮಾಡಿಲ್ಲ ಅಮ್ಮ, ನಾನಂತವಳಲ್ಲ. ನೀನ್ ಎಂಥವಳಾದ್ರೆ ನನಗೇನು? ನಮ್ ಮನೆಗ್ ನೀನ್ ಯಾಕೆ ಬಂದಿದ್ಯಾ? ನಿನಗೂ ಈ ಮನೆಗೂ ಏನ್ ಸಂಬಂಧ? ಪಕ್ಕದವ್ರು ಯಾರಾದ್ರೂ ನಿನ್ನನ್ನ ನಮ್ಮ ಮನೇಲಿ ನೋಡಿದ್ರೆ ನಮಗ್ ನಾಚಿಕೆ ಆಗತ್ತೆ. ನಿಮಗ್ ತೊಂದರೆ ಕೊಡೋ ಅಷ್ಟು ಹೊತ್ತು ನಾನಿಲ್ಲಿರಲ್ಲಮ್ಮ, ಹೊರಟ್ಬಿಡ್ತೀನಿ. ನಾನಿಲ್ಲಿಗೆ ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೆ ಅಷ್ಟೆ. ಗೊತ್ತೋ ಗೊತ್ತಿಲ್ದೇನೋ ನಾನೇ ಈ ಮದ್ವೆ ನಿಲ್ಲೋದಕ್ಕೆ ಕಾರಣ ಅನ್ನೋ ಪಶ್ಚಾತ್ತಾಪ ನನ್ನ ಮನ್ಸಲ್ಲಿ ಕಾಡ್ತಾ ಇದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ಯಾರು ಹೇಳಿದ್ರು ನಿನಗೆ ನನ್ನ ಕ್ಷಮೆ ಕೇಳು ಅಂತ? ಅದಕ್ಕೋಸ್ಕರ ಇಷ್ಟು ದೂರ ಹುಡ್ಕೊಂಡ್ ಬರ್ಬೇಕಿತ್ತ? ನಿನ್ನಂಥವಳು ನಮ್ಮಿಂದ ಎಷ್ಟು ದೂರ ಇರ್ತಾರೋ ಅಷ್ಟು ನಮಗ್ ಒಳ್ಳೇದು. ಸಮಾಜಕ್ಕೆಲ್ಲ ಕಂಟಕ ನಿಮ್ಮಂಥವ್ರು. ಕ್ಷಮೆನೂ ಬೇಡ, ಏನೂ ಬೇಡ, ಮೊದಲಿನಿಂದ ನಡೀತಾ ನಡಿ. ನಾನೇ ಅವನನ್ನ ನನ್ನ ಲೈಫಿಂದ ಆಚೆ ಹಾಕಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ. ಆದ್ರೆ ಅವನೇ ನನ್ನ ಲೈಫಿಂದ ಆಚೆ ಹೋದ. ಹಾಗಿದ್ರೆ ದಿವ್ಯಾ ಇನ್ಮೇಲಿಂದ ಕಂಪ್ಲೀಟ್ ನನ್ನವಳು. ಈ ದಿವ್ಯಾ ಯಾವತ್ತೋ ನಿನಗೆ ಮನ್ಸು ಕೊಟ್ಟಾಗಿದೆ, ಮತ್ತ್ಯಾಕೆ ಈ ಡೌಟು? ಫೈನಲಿ ದಿವ್ಯಾ ನನ್ನ ಕಡೆಗೆ ಬಂದಾಯ್ತು. ನನ್ನ ಇಷ್ಟು ವರ್ಷದ ಶ್ರಮ ಇವತ್ತು ಫಲ ಕೊಡ್ತು. ಕಬ್ಬಣ ಕಾದಿರೋವಾಗಲೇ ಬಡಿಬೇಕು, ಬಡಿತೀನಿ. ಬಾಲ, ಏನ್ ಯೋಚನೆ ಮಾಡ್ತಿದ್ಯಾ? ಇನ್ನು ಯಾಕೆ ಬೇಜಾರಾಗಿದ್ಯಾ? ಇನ್ ಲೇಟ್ ಮಾಡಬಾರ್ದು ದಿವ್ಯಾ. ಇಷ್ಟು ವರ್ಷ ಕಾದಿದ್ ಸಾಕು, ನಾವಿಬ್ರು ಮದುವೆ ಆಗಬೇಕು. ಹೌದು ಬಾಲ, ಆದಷ್ಟು ಬೇಗ ನಾನು ನೀನು ಮದ್ವೆ ಆಗೋಣ. ಹಾಗಾದ್ರೆ ನಾನು ನಾಳೆನೆ ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ನಿಮ್ ಮನೆಗೆ ಹೆಣ್ ಕೇಳಕ್ ಬಂದ್ಬಿಡ್ಲಾ? ಬೇಡ, ಮನೆಯವನ್ನೆಲ್ಲ ಕರ್ಕೊಂಡ್ ಬರೋದು ಬೇಡ. ಯಾಕೆ ದಿವ್ಯಾ? ನಾವು ಮದುವೆ ಆಗೋದ್ ಬೇಡವಾ? ಅದಕ್ಕೋಸ್ಕರ ನಮ್ಮ ಮನೆಯವರೆಲ್ಲ ಮಾತಾಡ್ಬೇಕು ತಾನೇ? ಈಗ ತಾನೇ ಒಂದ್ ಮದ್ವೆ ಮುರಿದು ಬಿದ್ದಿದೆ, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊ. ಇಮಿಡಿಯೇಟ್ ಆಗಿ ನೀನ್ ಹೆಣ್ ಕೇಳಕ್ ಬಂದ್ರೆ ಮನೇಲಿ ಡೌಟ್ ಬರಲ್ವಾ? ಪ್ಲೀಸ್ ಬೇಡ. ಒಂದ್ ಹೋಗಿ ಇನ್ನೊಂದಾಗತ್ತೆ ಅಷ್ಟೇ. ನನಗೇನ್ ಕಾಯಕ್ಕಾಗಲ್ಲ ದಿವ್ಯಾ, ನಾವಿಬ್ರು ಎಷ್ಟ್ ದಿನ ಅಂತ ಹೀಗೆ. ಅದನ್ನ ನಾವು ಮೀಟ್ ಮಾಡಿ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡೋಣ. ಅಂದ್ರೆ ನಿಮ್ಮ ಅಪ್ಪನ್ನ ನಮ್ಮ ಮನೆಗೆ ಕರ್ಕೊಂಡ್ ಬರೋದಕ್ಕೆ ಅರ್ಜೆಂಟ್ ಮಾಡ್ಬೇಡ, ಅದಕ್ಕೆ ಸರಿಯಾದ ಟೈಮ್ ಅಲ್ಲ. ಮೊದಲು ನಾನು ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಎಲ್ಲಿ ಮೀಟ್ ಮಾಡೋಣ ಅಂತ ಹೇಳು. ಸರಿ ದಿವ್ಯಾ. ನೀನು ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು ನಾಟಕ ಆಡಿ ಎಷ್ಟು ಚೆನ್ನಾಗಿ ನಮ್ಮನ್ನ ಅಮರ್ಸ್ಬಿಟ್ಟೆ.
ಈಗ ನಿನ್ನನ್ನ ಮುಂದೆ ಇಟ್ಕೊಂಡು ತಮಾಷೆ ನೋಡ್ತಿದಾರ ನಿಮ್ಮ ಮನೆಯವರು? ಕಾರ್ತಿಕ್, ನನ್ ಮಾತ್ ಕೇಳು. ಒಂದೇ ಒಂದ್ ನಿಮಿಷ ರಾಮಚಂದ್ರ ಸರ್ನ ನೋಡ್ಕೊಂಡು ಹೋಗ್ಬಿಡ್ತೀನಿ. ಆಗಲ್ಲ. ನಮ್ಮ ಅಪ್ಪನ ಮುಖ ನೀನು ತೋರ್ಸಕ್ ನನ್ಗೆ ಇಷ್ಟ ಇಲ್ಲ. ಹೊರಡ್ತಾನೆ ಇಲ್ಲಿಂದ. ಇನ್ನೊಂದು ಕ್ಷಣ ನೀನು ಇಲ್ಲಿದ್ರು ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಹೊರಡಿಲ್ಲಿಂದ. ಆದ್ರೆ ನಾನು ಈ ಸಲ ಯಾಮಾರಲ್ಲ. ಗೊತ್ತು ಗುರಿ ಇಲ್ದೇ ಇರೋ ಜೊತೆ ಸಂಬಂಧ ಮಾಡಿ ಮೋಸ ಹೋಗಲ್ಲ. ಕಾರ್ತಿಕ್ಗೆ ದಿವ್ಯನ್ಗಿಂತ ಒಳ್ಳೆ ಹುಡುಗಿನೇ ಹುಡುಕ್ತೀನಿ. ನನಗ್ ಗೊತ್ತಿರೋ ಸಂಬಂಧದಲ್ಲಿರುವಂತಹ ಹುಡುಗಿನೇ ಹುಡುಕ್ತೀನಿ. ಅಮ್ಮ, ಹಾಗಿದ್ರೆ ನಂದೊಂದು ಸಜೆಷನ್ನು. ಸಂಬಂಧದಲ್ಲೇ ಒಂದು ಒಳ್ಳೆ ಹುಡುಗಿನ ನೋಡ್ತೀನಿ ಅಂದ್ಯಲ್ಲ, ಅದಕ್ಕೆ ನೆನ್ಪಾಯ್ತು. ಏನು? ಸಂಬಂಧದ ಒಳ್ಳೆ ಹುಡುಗಿ ನೋಡೋದಾದ್ರೆ ನಮ್ ನಿಶಾನೇ ಇದ್ದಾಳಲ್ವಮ್ಮ? ಅವಳನ್ನೇ ಯಾಕೆ ನಾವ್ ಕಾರ್ತಿಕಕ್ಕೆ ತಂದ್ಕೋಬಾರ್ದು? ಹೇಗೋ ಗೊತ್ತಿರೋ ಹುಡುಗಿ, ಅವಳಿಗೂ ನಮ್ ಕಾರ್ತಿಕ್ ಕಂಡ್ರೆ ತುಂಬಾ ಇಷ್ಟ. ಗಿರ್ಜಮ್ಮ, ಆದ್ರೂ ಅಪ್ಪನೇ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ನಾನು ಸೋತೋಗ್ಬಿಟ್ಟೆ ಗಿರ್ಜಮ್ಮ. ಸೋತ್ ಹೋಗಿರೋದು ನೀನಲ್ಲ ಕಣೆ, ನಾನು. ಮದ್ವೆ ಮನೇಲಿ ಏನೆಲ್ಲ ಆಯ್ತೋ ಅದ್ರ ಕಾರಣ ನಾನೇ. ಅಮ್ಮ, ಹಾಗೇನಿಲ್ಲಮ್ಮ. ನಾನ್ ಜೈಲಲ್ಲಿದ್ದಾಗ ನನಗೆ ಮನೆದೇ ಚಿಂತೆ ಆಗಿತ್ತು. ಒಂದ್ ಕಡೆ ನಾನು ಜೈಲ್ ಸೇರಿದ್ದೀನಿ, ಇನ್ನೊಂದ್ ಕಡೆ ದಿವ್ಯಕ್ಕನ್ ಮದ್ವೆ ನಿಂತೋಗಿದೆ. ನೀನು ಗಿರ್ಜಮ್ಮ ಇದನ್ನೆಲ್ಲ ಹೇಗೆ ಎದುರಿಸ್ತೀರಾ ಅಂತ ಯೋಚನೆ ಮಾಡ್ತಿದ್ರೆ ನನ್ನ ತಲೆ ಎಲ್ಲ ಕೆಟ್ಟೋಗ್ತಿತ್ತು. ನೀವೆಲ್ಲರೂ ಆರಾಮಾಗಿದ್ದೀರಾ ಅಲ್ವಾ? ನೋಡು, ಈಗ ನೀನ್ ಬಂದೆಲ್ಲ ನಮಗಿನ್ಯಾವ ಚಿಂತೆನೂ ಇಲ್ಲ. ನೀನ್ ನಮ್ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ಹಸ್ವಾಗ್ತಿದೇನೆ ಪುಟ್ಟಿ, ಊಟಕ್ಕೆ ತರಲ್ಲ? ಸ್ಟೇಷನ್ ನೇರವಾಗಿ ಇಲ್ಲಿಗೆ ಬಂದ್ಯಾ? ಇಲ್ಲಮ್ಮ, ಸ್ಟೇಷನ್ ಇಂದ ಕಾರ್ತಿಕ್ ಮನೆಗೆ ಹೋಗಿದ್ದೆ. ಅಲ್ಲಿಗೆ ಯಾಕೆ ಹೋಗಿದ್ದೆ? ನಮ್ಮ ಮನೆ ನೆಮ್ಮದಿನ ಹುಡ್ಕೊಂಡು ನಾನು ಅಲ್ಲಿಗೆ ಹೋಗಿದ್ದೆ ಅಮ್ಮ. ಅಂದ್ರೆ ಏನಮ್ಮ? ಯಾವ್ದು ಅರ್ಧಕ್ಕೆ ನಿಂತಿದ್ಯೋ ಅದು ಪೂರ್ತಿ ಆಗ್ಬೇಕು. ಯಾವ್ದು ನನ್ನಿಂದ ಹಾಳಾಯ್ತೋ ಅದು ನನ್ನಿಂದಾನೇ ಸರಿ ಹೋಗ್ಬೇಕು. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ. ಏನೇನೋ ಮಾತಾಡ್ಬೇಡ್ವೆ. ಮೊದ್ಲು ಊಟ ಮಾಡು, ಹಸ್ಕೊಂಡಿದ್ರೆ ತಲೆ ಓಡಲ್ಲ. ಏನೇನೋ ಮಾತಾಡ್ತಿದ್ಯಾ? ಅಮ್ಮ, ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಕಾರ್ತಿಕ್ ಮತ್ತೆ ದಿವ್ಯಾಕನ್ ಮದ್ವೆ ನಿಂತೋಗಿದೆ. ಆ ಮದ್ವೆ ಮತ್ತೆ ನಡೆದ್ರೇನೆ ಈ ಮನೆ ಮತ್ತೆ ನನ್ನ ಮನ್ಸು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅಮ್ಮ. ಓ, ಮತ್ತೆ ಬಂದ? ನೀನೇ ಹೇಗೆ ಮಾತಾಡ್ಬಿಟ್ರೆ ಹೇಗೆ ಸೀತಾ? ನಾವ್ಯಾರು ತಪ್ಪು ಮಾಡೇ ಇಲ್ವೇನೆ?
ತಪ್ಪು ಮಾಡೋದು ಮನುಷ್ಯನ ದೌರ್ಬಲ್ಯ. ತಪ್ಪು ಮಾಡಿದ್ದನ್ನ ತಿದ್ದುಕೊಂಡು ನಡಿಬೇಕು. ಒಂದೇ ಒಂದ್ಸಲ ಬೀಗರ ಹತ್ರ ಮಾತಾಡೆ. ಆಗಲ್ಲ ರೀ, ನನಗಷ್ಟು ದೊಡ್ಡ ಮನಸ್ಸಿಲ್ಲ. ಅವ್ರ ಸಹವಾಸನೆ ಸಾಕಾಗಿ ಹೋಗಿದೆ ನನಗೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಅದು ಅವ್ರು ಹೇಳಿರೋದು ಒಂದೇ ಒಂದು ಸುಳ್ಳು, ಅದು ಭಯಕ್ಕೆ. ಸತ್ಯನ್ ತರ ಹುಡುಗಿ ಇದ್ರೆ ಆ ಮನೆಯಿಂದ ಯಾರೂ ಹೆಣ್ಣು ತರೋಲ್ಲ ಅಂತ ಅವ್ರ ಅಭಿಪ್ರಾಯ. ಅದಕ್ಕೋಸ್ಕರ ಹಾಗೆ ಮಾಡಿದ್ದಾರೆ. ಅಷ್ಟಕ್ಕೂ ಸತ್ಯನಿಗೆ ಏನಾಗಿದೆ? ಅವಳು ಶಕ್ತಿಯುತವಾದಂತ ಹೆಣ್ಣು ಮಗಳು. ಅಂಥವಳೇನಾದರೂ ನನ್ನ ಮಗಳಾಗಿದ್ರೆ ನಾನು ತುಂಬಾ ಹೆಮ್ಮೆ ಪಡ್ತಿದ್ದೆ ಕಣೆ. ಇವಾಗ ನೀನ್ ಏನ್ ಕತೆ ಹೇಳಿದ್ರು ಏನ್ ಉಪಯೋಗ? ನಿನ್ನ ಸ್ವಾರ್ಥಕ್ಕೆ ನಾನ್ ಮದ್ವೆನೇ ನಿಲ್ಸ್ಬಿಟ್ಯಲ್ಲ. ಅದನ್ನ ನಾನೇ ಸರಿ ಮಾಡ್ತೀನಿ ಅಕ್ಕ. ನಿನ್ ಮದ್ವೆನ ಖಂಡಿತ ಕಾರ್ತಿಕ್ ಬಾಬುನ್ ಜೊತೆ ನಾನ್ ಮಾಡ್ತೀನಿ. ಹೋಗು, ಮದ್ವೆ ಮಾಡ್ಕೊಡಿ ಅಂತ ಬೇಡ್ಕೊ. ನಿನ್ ಮುಖಕ್ಕೆ ಮಂಗಳಾರತಿ ಎತ್ಬಿಟ್ಟು ಕಳಿಸ್ತಾರೆ. ಬೀಗ್ರಿಗೆ ಬೇಜಾರಾಗಿರೋದು ನನ್ ಮೇಲೆ, ನಿನ್ ಮೇಲೆ ಅಲ್ವಲ್ಲ. ನಿನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಏನ್ ಅಡ್ಡಿ ಅವ್ರಿಗೆ? ನಾನ್ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ನೀನು ಬೀಗರು ಮನೆಯವ್ರ ಹತ್ರ ಮಾತಾಡ್ತೀಯನೆ? ಹ್ಞೂ ಅಮ್ಮ, ನನ್ನಿಂದ ಆಗಿರೋ ತಪ್ಪನ ನಾನೇ ಸರಿ ಮಾಡ್ಬೇಕು. ಅವ್ರ ಹತ್ರ ಮಾತಾಡಿ ಈ ಮದ್ವೆಗೆ ಒಪ್ಪಿಸ್ತೇನೆ. ಇದಪ್ಪ ಮಾತು ಅಂತಂದ್ರೆ. ಸತ್ಯ, ನಿನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಯಾಕೆ ಗೊತ್ತಾ? ಏನೇ ಕಷ್ಟ ಆಗ್ಲಿ ಅನ್ಕೊಂಡಿದ್ನ ಸಾಧನೆ ಮಾಡೇ ಮಾಡ್ತೀಯ. ಅದಕ್ಕೆ ಹೋಗಿ ಬೀಗ್ರ ಹತ್ರ ಮಾತಾಡು. ಇದು ನಮ್ಮ ಮನೆ ಮಾನ ಮರ್ಯಾದೆ ಪ್ರಶ್ನೆ. ದಯವಿಟ್ಟು ಒಪ್ಕೊಳ್ಳಿ ಅಂತ ಕೇಳ್ಕೊ. ದೊಡ್ಡ ಮನುಷ್ಯರು ಒಪ್ಕೋತಾರೆ. ನೋಡು, ಬೇಕಾದ್ರೆ ನಾನು ಬರ್ತೀನಿ ಮಾತಾಡೋದಕ್ಕೆ. ಬೇಡ ದೊಡ್ಡಪ್ಪ, ನಾನೇ ಹೋಗಿ ಮಾತಾಡ್ತೀನಿ. ಇವಳು ನನ್ ಬಿಡಲ್ಲ. ನಾನ್ ಬಾಲನ್ ಕನ್ಸ್ ಕಾಣ್ತಾ ಇದ್ರೆ ಇವಳು ಕಾರ್ತಿಕ್ ಜೊತೆ ಮದ್ವೆ ಮಾಡಿಸ್ತಾಳಂತೆ. ಎಲ್ಲ ನನ್ ಕರ್ಮ. ಸತ್ಯ, ಹೋಗಿ ಬೀಗ್ರ ಹತ್ರ ಮಾತಾಡಿ ಆದಷ್ಟು ಬೇಗ ಮದುವೆ ಕೆಲಸ ಮುಗಿಸು. ಮದುವೆ ಮುಗಿತಿದಂಗೆ ನೀನ್ ನಂಗೆ ಮನೆ ಬರ್ಕೊಡ್ತೀಯ. ಎಲ್ಲಿಗೆ ಹೋಗ್ತಿದ್ಯಾ? ಕಾರ್ತಿಕ್ನ ಮೀಟ್ ಮಾಡಕ್ಕೆ. ಯಾಕೆ? ಮೀಟ್ ಮಾಡಿ ತಪ್ಪಾಯ್ತು ಅಂತ ಕೇಳ್ಕೊಂಡು ನಿನ್ ಮದ್ವೆ ಆಗು ಅಂತ ಬೇಡ್ಕೊಳ್ಳೋದಕ್ಕೆ. ನನ್ ಗೊತ್ತಿತ್ತು ಈ ರೀತಿ ಏನಾದ್ರೂ ಒಂದ್ ಮಾಡ್ತೀಯ ಅಂತ. ನೀನ್ ಏನಕ್ಕೆ ನನ್ಗೋಸ್ಕರ ಮದ್ವೆ ಆಗು ಅಂತ ಬೇಡ್ಕೋಬೇಕು? ನನ್ಗೋಸ್ಕರ ಯಾರು ಬೇಡದ್ ಬೇಕಾಗಿಲ್ಲ. ನಾನೇನ್ ಬಿಟ್ಟಿ ಬಿದ್ದಿಲ್ಲ. ನಿನ್ಗಿದ ಅರ್ಥ ಆಗಲ್ಲ ಅಕ್ಕ. ನಾನಲ್ಲಿ ಹೋಗ್ಲೇಬೇಕು. ನೀನ್ ಎಲ್ಗೂ ಹೋಗೋದ್ ಬೇಕಾಗಿಲ್ಲ. ಈ ಮದ್ವೆನೂ ನನಗ್ ಬೇಕಾಗಿಲ್ಲ. ಏನೇ ಹಾಗಂದ್ರೆ ನೋಡು, ಇದು ನನ್ನಿಂದ ಆಗಿರೋ ತಪ್ಪು. ನನ್ನಿಂದ ಎಷ್ಟೋ ಜನರಿಗೆ ಬೇಜಾರಾಗಿದೆ. ಇದನ್ನ ನಾನು ಸರಿ ಮಾಡ್ಲೇಬೇಕು. ಸರಿ ಮಾಡ್ಬೇಕು ಅಂದ್ರೆ ನಿಮ್ಮಿಬ್ರು ಮದ್ವೆ ಆಗ್ಬೇಕೆ? ನನಗೆ ನಿನ್ ಭಿಕ್ಷೆನೂ ಬೇಕಾಗಿಲ್ಲ. ಅಮ್ಮ ನನ್ನನ್ನ ಹಂಗ್ಸೋದು ಬೇಕಾಗಿಲ್ಲ. ನಿನ್ನಿಂದ ಇವಾಗಲೇ ಆಗಿರೋ ಅವಮಾನ ಸಾಕಾಗಿದೆ. ಅದಕ್ಕೆಲ್ಲ ಕ್ಷಮೆ ಕೇಳಿದ್ನಲ್ಲ ಅಕ್ಕ, ಮತ್ ಯಾಕೆ ಹಳೆ ಕತೆ? ನೀನ್ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಅಕಸ್ಮಾತ್ ಆಗಿ ನೀನ್ ಕಾರ್ತಿಕ್ ಮನೆಯವ್ರ ಹತ್ರ ಕ್ಷಮೆ ಕೇಳಿ ಮದ್ವೆ ಮಾಡಿಸ್ತಿ ಅಂತಾನೆ ಅನ್ಕೋ. ನಾನು ಆ ಮನೇಲಿ ಚೆನ್ನಾಗಿರೋಕ್ ಆಗುತ್ತೆ ಅಂತ ಅನ್ಕೊಂಡಿದ್ಯಾ? ನಾನೀ ಮದ್ವೆ ಆಗಲ್ಲ. ಬೇರೆ ಹುಡುಗನ್ ಹುಡ್ಕೋತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನ್ ಒಪ್ಕೊಂಡಿರೋದು ಕಾರ್ತಿಕ್ನ. ನಿನ್ ಮದ್ವೆ ಆಗ್ಬೇಕಾಗಿರೋದು ಕಾರ್ತಿಕ್ ಜೊತೆನೆ. ನಾನ್ ಮದ್ವೆ ಫಿಕ್ಸ್ ಮಾಡ್ಕೊಂಡೇ ಬರ್ತೀನಿ.
ಹೋಗೆ ಹೋಗು, ನನಗೆ ಬೇಡದೇ ಇರೋ ಮದ್ವೆನ ಹೇಗ್ ಮಾಡಿಸ್ತೀಯ ಅಂತ ನಾನು ನೋಡ್ತೀನಿ. ನೋಡಿ, ನಾನೀಗ ಬೀಗ್ರ ಮನೆಗೆ ಹೋಗಿ ಮದ್ವೆಗೆ ಒಪ್ಪಿಸ್ತೀನಿ. ಈ ಮದ್ವೆ ಮಾಡೇ ಮಾಡ್ತೀನಿ. ನಾನ್ ಬರೋಷ್ಟ್ರಲ್ಲಿ ನೀವು ಅಕ್ಕನ ಒಪ್ಸಿದ್ರೆ ಮಾತ್ರ ಮನೆ ಬಗ್ಗೆ ಮಾತಾಡಿ. ಇಲ್ಲ ಅಂದ್ರೆ ನಿಮ್ ಮನೆಗೆ ನೀವು ಹೋಗ್ತಾ ಇರ್ಬೋದು. ಅರ್ಥ ಆಯ್ತಲ್ವಾ? ಒಳಗಡೆ ಹೋಗಿ. ಸತ್ಯ, ಒಂದೇ ಒಂದು ಮಾತು ಮಾಡ್ಕೋಬಾರ್ದು. ನೋಡೋ, ದಿವ್ಯ ಏನ್ ಮಾಡಿದ್ರು ಈ ಮದುವೆ ಒಪ್ಕೊಳ್ಳೋದ. ಅದಕ್ಕೆ ಕಾರ್ತಿಕ್ನ ನೀನೇ ಎಲ್ಲೋ ಮಾಡ್ತಾ ಇದೆಯಲ್ಲ, ಇದನ್ನೇ ಬಂಡವಾಳ ಮಾಡ್ಕೊಂಡು ಮದುವೆ ಆಗ್ಬಿಡು. ನಿನಗೂ ಒಂದು ಮದುವೆ ಆದಂಗೆ ಆಗ್ಬಿಡು. ಸೋಮ, ಯಾರ್ದು ಗಾಡಿ ನೋಡಿದ? ಸೋಮ, ಯಾಕೆ ಅಡ್ಡ ಹಾಕಿದ್ಯಾ? ಏನ್ ರೌಡಿಸಮ್ಮ? ಸುಮ್ನೆ ದಾರಿ ಬಿಡು. ಇಲ್ಲ, ನಾನ್ ಬಿಡಲ್ಲ. ನನಗ್ ನಿನ್ ಹತ್ರ ಮಾತಾಡೋಕಿದೆ. ನಿನ್ ಹತ್ರ ಮಾತಾಡಕ್ ನನ್ಗೇನು ಇಲ್ಲ. ಒಂದ್ ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನೋಡು, ನೀನ್ ಏನ್ ಬೇಕಾದ್ರೂ ನನ್ನ ಬೈ, ನನಗೇನು ಬೇಜಾರಿಲ್ಲ. ನಿನಗೆಷ್ಟು ನೋವಾಗಿದೆ ಅನ್ನೋದು ನನಗೆ ಅರ್ಥ ಆಗಿದೆ. ಅಷ್ಟು ಗೊತ್ತಿರೋಳ್ಗೆ ನಿನ್ ಮುಖ ನೋಡಕ್ ನನ್ಗೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ? ಇನ್ನೊಂದ್ ಸತಿ ಈ ತರ ಎಲ್ಲ ಹೇಳ್ಕೊಂಡು ನನ್ ಕಾರ್ ಅಡ್ಡ ಬಂದ್ರೆ ಚೆನ್ನಾಗಿರಲ್ಲ. ನೋಡು, ಚಾಲ ಬಿಡು. ಒಂದ್ ನಿಮಿಷ ನನ್ ಮಾತ್ ಕೇಳು. ನೀನ್ ನನ್ನ ತಪ್ಪು ತಿಳ್ಕೊಂಡಿದ್ಯಾ? ನೋಡು, ನೀನ್ ಅಂದ್ಕೊಂಡ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ. ಆ ಚಿದಗ್ನಿ ಬಾಯಿನ ಶೂಟ್ ಮಾಡಿದ್ ನಾನಲ್ಲ. ಇಷ್ಟ ದಿನ ರೌಡಿಸಂ ಮಾಡ್ಕೊಂಡಿದ್ದೆ, ಇವಾಗ ಕತೆ ಬೇರೆ ಕಟ್ಟಕ್ ಶುರು ಮಾಡಿದ್ಯಾ? ಸೂಪರ್ ಬಿಡು, ಒಳ್ಳೆ ಫ್ಯೂಚರ್ ಇದೆ ನಿನ್ಗೆ. ಅದ್ಯಾಕ್ ಒಳ್ಳೆ ಅಣ್ಸುಟ್ ಬೆಕ್ಕಿನ ತರ ಹೀಗೆ ಓಡಾಡ್ತಿದ್ದೀರಾ? ಸುಮ್ನೆ ಒಂದ್ ಕಡೆ ಕೂತ್ಕೋಬಾರ್ದಾ? ಸುಮ್ನೆ ಕೂತ್ಕೊಂಡ್ಬಿಡ್ಬೇಕಾ? ಆಕಾಶವೇ ತಲೆ ಮೇಲೆ ಕಲಿಸಿ ಬೀಳ್ತಾ ಇದೆ. ಸುಮ್ನೆ ಕೂತ್ಕೊಬೇಕಂತ. ಸುಮ್ನೆ ಏನಾಯ್ತು ಈಗಂತದ್ದು? ಇನ್ನೇನಾಗ್ಬೇಕಾಗಿದೆ? ಮದುವೆ ಆದ್ಮೇಲೆ ಮನೆ ಬರ್ಕೊಡ್ತೀನಿ ಅಂತ ಎಲ್ರೂ ಉಂಡೆ ನಮ್ಮನ್ನ ತಿಕ್ಕಬಿಟ್ಟು ಇವತ್ತಲ್ಲ ನಾಳೆ ಬರ್ಕೊಡ್ತಾರೆ. ಅದಕ್ ನೀವು ಟೆನ್ಷನ್ ಮಾಡ್ಕೊಂಡು BP ರೈಸ್ ಮಾಡ್ಕೋಬೇಡಿ. ನಾಳೆ ಅಂದವ್ರ ಮನೆ ಹಾಡು ಅಂತ ಗಾದೆನೇ ಇಲ್ವೇನೆ? ನನ್ಗೇನೇ ಆಗೋದಿದ್ರು ಈಗಲೇ ಆಗಬೇಕು, ಈ ಕ್ಷಣನೇ ಆಗಬೇಕು. ಇಲ್ಲಾಂದ್ರೆ ಎಲ್ಲರೂ ಸೇರ್ಕೊಂಡು ಯಾಮಾರಿಸ್ಬಿಡ್ತಾರೆ ಅಷ್ಟೇ. ನಿನಗೇನು ಯೋಚನೆ ಹೇಳು? ತಂದ ಕಜ್ಞಾನಿದ್ದೀನಿ, ಬೇಯಿಸ್ಕೊಂಡು ತಿನ್ಕೊಂಡು ತಣ್ಣಗಿದ್ದು ಬಿಡ್ತೀಯ. ಗಂಡಸರು ತಲೆ ಬಿಸಿ ಒಂದಾ ಎರಡ? ಏನ್ ಗಂಡಸ್ರಿಂದಲೇ ಪ್ರಪಂಚ ನಡೀತಿರೋದು ಅನ್ನೋ ಹಂಗ ಆಡ್ಬೇಡಿ ನೀವು. ಈ ಮನೆಯಲ್ಲಿ ಹೆಣ್ಮಕ್ಳೆ ಸೇರ್ಕೊಂಡು ಜೀವನ ನಡೆಸ್ತಿಲ್ವಾ? ಅಷ್ಟಕ್ಕೂ ನಿಮ್ಗೆ ಮನೆ ಬರ್ಸ್ಕೊಳ್ಳೋ ಅರ್ಜೆಂಟ್ ಇದ್ರೆ ಮೊದ್ಲು ದಿವ್ಯನ ಮದ್ವೆಗೊಪ್ಸಿ. ಅದಾಗತ್ತಾ ನಿಮ್ ಕೈಯಲ್ಲಿ? ಸುಮ್ನೆ ವಟ ವಟ ಅಂತೀರಾ. ಅವ್ರು ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ ನೀವು? ಅವ್ರು ನಿಮ್ಗೆ ಆಸ್ತಿ ಬರ್ಕೊಡೋದು ದಿವ್ಯನ್ ಮದ್ವೆ ಆದ್ಮೇಲೆನೆ.
ಸುಮ್ನಿರಿ, ಸುಮ್ಮನೆ ತಲೆ ಕೆಡಿಸ್ಬೇಡ. ಮತ್ತೆ ಟೆನ್ಷನ್ನಲ್ಲಿದ್ದೀನಿ. ಇರೋ ಹೆಂಗಸ್ರು ಹೆಂಗ್ ಬೇಕಾದ್ರು ಇವ್ರನ್ನ ಆಟ ಆಡಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಇವರು ಪ್ರಳಯಾಂತಕರು ನನ್ನನ್ನೇ ಒಳ್ಳೆ ಮಂಗನಾಟ ಆಡಿಸ್ದಂಗೆ ಆಡಿಸ್ತಾವ್ರೆ. ನಾನೇ ಕಿಲಾಡಿ ಅಂದ್ಕೊಂಡ್ರೆ ಇವರು ಜಗತ್ ಕಿಲಾಡಿಗಳು. ಇನ್ನು ಅವಳು ದಿವ್ಯಾ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ಹಂಗೆ ಬಾ, ಯಾರಾದ್ರೂ ಮದುವೆ ಬಗ್ಗೆ ಹಿಂಗ್ ಮಾತಾಡ್ತಾರ? ನಾನ್ ಹೀಗೆ ಮಾತಾಡೋದು. ನಾನ್ ಸತ್ಯನ್ ಹಂಗಲ್ಲಿ ಇರಲ್ಲ. ಅಮ್ಮ ಮಾತಾಡಿದ್ನ ನೀವೇ ಕೇಳಿಸ್ಕೊಂಡ್ರಲ್ಲ. ನಾನಿಡೋ ಬಿಂದಿಯಿಂದ ಹಿಡಿದು ಸ್ಲಿಪ್ಪರ್ ವರ್ಗೂ ಅವಳು ಭಿಕ್ಷೆ ಅಂತೆ. ಅವಳ ಋಣದೊಳಗೆ ಬೀಳಕ್ ರೆಡಿ ಇಲ್ವೋ ಅಥವಾ ಬಾಲನ ಋಣ ಬೀಳಕ್ ರೆಡಿ? ಎರಡ್ ಸೀಕ್ರೆಟಾ? ಏನದು? ನಿಂದು ಬಾಲೊಂದು ಲವಿ ಡವಿ ವಿಚಾರ. ಎರಡನೇದು, ಸತ್ಯ ನಿನ್ ಮದುವೆಗೆ ಅಂತ ತಂದ ದುಡ್ಡನ್ನ ನೀನು ನಿನ್ ಕೈಯಾರೆ ಕದ್ದಿತ್ತು. ಸತ್ಯಂಗೆ ನಿಮ್ಮ ಮನೆಯವರಿಗೆ ಇಡೀ ಜಗತ್ತಿಗೆ ನೀನಿಂತವಳು ಅಂತ ಗೊತ್ತಾದ್ರೆ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡ. ಏನೋ ಇದು? ಆ ಮಂಜ ನೋಡಿದ್ರೆ ಲ್ಯಾಪ್ಟಾಪ್ ಓಪನ್ ಮಾಡು ಎಲ್ಲ ಕಾಣಿಸುತ್ತೆ ಅಂತಂದ, ಆದ್ರೆ ಇಲ್ಲೇನು ಬರ್ತಾನೆ ಇಲ್ಲ. ಲಾಗಿನ್ ಮಾಡ್ಬೇಕಣ, ಹಂಗೆ ಬಂದ್ಬಿಡತ್ತಾ? ಮೊದ್ಲು ವೈಫೈ ಕನೆಕ್ಟ್ ಮಾಡೋ. ಈ ಸಿನಿಮಾದಲ್ಲಿ ತರ್ತಾರಲ್ವಾ ಸೈಬರ್ ಕ್ರೈಮು ಆಗಿರ್ಬೇಕು. ಲೇ ಸರಿಯಾ, ಕ್ರೈಮು ಇಲ್ಲ ಏನು ಇಲ್ಲ, CCTV ಫೂಟೇಜ್ ಅಷ್ಟೇ. ನೋಡ್ರೆ 2 ಫಿಲಮ್ ಎಷ್ಟೋ ಮಾತಾಡ್ತೀಯಾ? ಮೊದ್ಲೇ ಇದು ಓಪನ್ ಆಗ್ತಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ದೀನಿ. ನೀನ್ ಬೇರೆ ಬೆಳಿಗ್ಗೆ ನನ್ನ ಲ್ಯಾಪ್ಟಾಪ್ ಇಟ್ಕೊಂಡು ಏನಾರ ಮಾಡ್ತಿದ್ದೀರಾ? ರಾಕಿ, ನಮ್ ಫ್ರೆಂಡ್ ಕಾಮಿಡಿ ಪೀಸ್ ಅಂತ ಒಬ್ಬ ಇದ್ದಾನೆ. ಅವನು ರೆಸಾರ್ಟ್ CCTV ಫುಟೇಜ್ ಎಲ್ಲ ಕಳಿಸಿದ್ದಾನೆ. ಅದರಲ್ಲಿ ದಿವ್ಯಕ್ಕನ ಕಿಡ್ನಾಪ್ ಮಾಡಕ್ ಯಾರು ಟ್ರೈ ಮಾಡಿದ್ರು ಅಂತ ಗೊತ್ತಾಗ್ಬೋದು ಅಂತ ನೋಡ್ತಾ ಇದೀವಿ. ಹೌದಾ? ಇದೇ ನಮಗ್ ಬೇಕಾಗಿದ್ದು. ಯಾರು ಕಿಡ್ನಾಪ್ ಮಾಡಕ್ ಟ್ರೈ ಮಾಡೋದು ಅಂತ ಗೊತ್ತಾದ್ರೆ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದು. ಅವಾಗ್ಲೇ ಸತ್ಯನ್ ಸೇವ್ ಮಾಡಕ್ ಸಹಾಯ ಆಗೋದು. ಎಲ್ಲಿ ಕೊಡಿಲಿ ನೋಡೋಣ. ಓಪನ್ ಆಯ್ತಲ್ಲೋ ಲ್ಯಾಪ್ಟಾಪ್ ಅವಂದೆ, ಅದಕ್ಕೆ ಓಪನ್ ಆಯ್ತು. ಇದ್ರಲ್ಲಿ ಯಾರಾದ್ರೂ ಗುರ್ತು ಸಿಗ್ತಾರ ನೋಡಿ. ರಾಕಿ, ಇದ್ರಲ್ಲಿ ಏನು ಗೊತ್ತಾಗ್ತಿಲ್ಲ ಕಣ. ಬೇರೆ ಫುಟೇಜ್ ಇದೆಯಾ? ಬೇರೆ ಫುಟೇಜ್ ಇಲ್ಲ ರಾಕಿ, ಇಷ್ಟೇ ಇರೋದು. ನಮ್ ಕಾಮಿಡಿ ಪೀಸ್ ಹೇಳ್ದ, ಆ ರೌಡಿಗಳು ಆ ರೆಸಾರ್ಟ್ ಅಲ್ಲಿರೋ CCTV ಕನೆಕ್ಷನ್ಸ್ ಎಲ್ಲ ಕಟ್ ಮಾಡಿದಾರಂತೆ. ಇದ್ಯಾವುದೋ ಸೀಕ್ರೆಟ್ CCTV ಅನ್ಸುತ್ತೆ, ಅದಕ್ಕೆ ಇಷ್ಟೇ ಸಿಕ್ಕಿರೋದು. ಇದರಿಂದ ನಮ್ಗೇನು ಯೂಸ್ ಆಗಲ್ಲ ಕಣ್ರೋ. ರಾಕಿ, ಆ ವಿಡಿಯೋನ ಒಂದ್ ಸ್ವಲ್ಪ ಹಿಂದೆ ಓಡಿಸು. ಯಾಕೆ? ನೀವು ಓಡಿಸು, ಹೇಳ್ತೀನಿ. ಇಲ್ಲಿ ನಿಲ್ಸು, ಸ್ವಲ್ಪ ಝೂಮ್ ಹಾಕು. ಹಲೋ ಕಾರ್ತಿಕ್, ನಾನ್ ದಿವ್ಯಾ. ಹೇಳಿ. ಸಾರಿ ಕಾರ್ತಿಕ್, ಮೊನ್ನೆಯಿಂದನೂ ಫೋನ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೆ, ಆದ್ರೆ ಫೋನ್ ಮಾಡಕ್ ಧೈರ್ಯನೇ ಬರ್ಲಿಲ್ಲ. ನಮ್ಮನೆಯವರಿಂದ ನಿಮ್ ಮನೆಯವ್ರಿಗೆ ಎಷ್ಟೆಲ್ಲ ಅವಮಾನ ಆಯ್ತು, ಅದಕ್ಕೆ ಫೋನ್ ಮಾಡಕ್ ಹೋಗ್ಲಿಲ್ಲ ಕಾರ್ತಿಕ್. ಬರೀ ಅವಮಾನ ಆಗಿದ್ರೆ ಪರವಾಗಿಲ್ಲ ದಿವ್ಯಾ ಅವ್ರೆ, ನಮ್ಮಪ್ಪಂಗೆ ಏನಾಯ್ತು ಅಂತ ಗೊತ್ತಲ್ವಾ?
ಹೌದು ಕಾರ್ತಿಕ್, ಇವತ್ತಿನ ನಿಮ್ಮಪ್ಪನ ಪರಿಸ್ಥಿತಿಗೆ ನಮ್ಮ ಮನೆಯವರೇ ಕಾರಣ. ನಮ್ಮ ಮನೆಯವರು ಸತ್ತಿನ ವಿಷಯ ಮುಚ್ಚಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದ್ರು. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಿಮ್ ಮನೆಯವರೇನೋ ಮುಚ್ಚಿಟ್ರು, ಆದ್ರೆ ನೀವಾದ್ರೂ ನನ್ಗೊಬ್ಳು ತಂಗಿ ಇದ್ದಾಳೆ ಅಂತ ಹೇಳ್ಬೋದಾಗಿತ್ತಲ್ವಾ? ನಾನ್ ತಾನೇ ಏನ್ ಮಾಡ್ಲಿ ಕಾರ್ತಿಕ್, ಅಮ್ಮನ ಮಾತನ್ನ ಮೀರಕ್ಕಾಗತ್ತಾ? ಅದಕ್ಕೆ ಹೇಳಲಿಲ್ಲ. ಎಷ್ಟು ಒಳ್ಳೆ ಹುಡುಗಿ ಇವಳು. ಅಮ್ಮ ಹಾಕಿದ ಗೆರೆ ದಾಟಲ್ಲ. ಆದ್ರೆ ಆ ಸತ್ಯ ಇವಳು ಆಪೋಸಿಟ್. ಇಂಥವಳಿಗೆ ಅದೆಂತ ತಂಗಿ. ಸಾರಿ ಕಾರ್ತಿಕ್, ಪದೇ ಪದೇ ಅಳ್ತಿರೋದಕ್ಕೆ ನನ್ನ ಲೈಫೇ ಕಣ್ಣೀರಾಗೋಗಿದೆ. ಅದ್ ಬಿಡಿ ಕಾರ್ತಿಕ್, ಎಲ್ಲ ನನ್ನ ಹಣೆ ಬರ. ನಾನು ಕಾಲ್ ಮಾಡಿದ್ದು ನಿಮ್ಮಪ್ಪ ಹೇಗಿದ್ದಾರೆ ಅಂತ ಕೇಳಕ್ಕೆ. ಇಷ್ಟೆಲ್ಲ ಆದ್ಮೇಲೂ ಇವಳು ನಮ್ಮ ಅಪ್ಪನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರಲ್ಲ. ಹೇಗಿದ್ದಾರೆ ಅವರು? ಹುಷಾರಾಗಿದ್ದಾರೆ ತಾನೆ? ಕಾರ್ತಿಕ್, ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ, ಹೇಳಿ. ನಿಮಗ್ ನನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಫೋನ್ ಮಾಡ್ತೀನಿ. ಆದ್ರೆ ಒಂದೇ ಒಂದ್ಸಲ ಅಂಕಲ್ ಹುಷಾರಾಗಿದ್ದಾರೆ ಅಂತ ಹೇಳಿದ್ರೆ ನನಗೂ ಸಮಾಧಾನ ಆಗುತ್ತೆ. ಲಕಿಲಿ ಅಪ್ಪ ರಿಕವರ್ ಆಗ್ತಾ ಇದ್ದಾರೆ, ಇವಾಗ ಸುಧಾರಿಸ್ಕೋತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ಸದ್ಯ ನಿಮ್ ತಂದೆ ಅಂತ ವ್ಯಕ್ತಿ ನಾನು ನೋಡೇ ಇಲ್ಲ. ಹುಷಾರಾದ್ರಲ್ಲ ಅಷ್ಟು ಸಾಕು. ಅವ್ರು ಆರೋಗ್ಯವಾಗಿದ್ರೆ ಅದೇ ಸಮಾಧಾನ. ಅಪ್ಪನಿಗೆ ನನ್ನ ಮದುವೆ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದ್ ನೆರವೇರ್ಲಿಲ್ವಲ್ಲ, ಆ ಶಾಕಲ್ಲಿ ಅವ್ರಿಗೆ ಹೀಗಾಯ್ತು. ನನಗೆ ಗೊತ್ತು ಕಾರ್ತಿಕ್, ನಾವ್ ಎಂತ ದೊಡ್ಡ ತಪ್ಪು ಮಾಡಿದ್ವಿ ಅಂತ. ನಮ್ಮಿಂದಾಗಿ ದೇವ್ರಂತ ಮನುಷ್ಯ ಹಾಸಿಗೆ ಹಿಡಿಯೋಗಾಯ್ತು. ಪಾಪ. ಇವಾಗ ನಿಮ್ ಮನೇಲಿ ನಮ್ಮ ಮನೆಯವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿರ್ಬೇಕಲ್ವಾ? ನಾವೆಲ್ಲ ಮೋಸ ಮಾಡಿದವರು ಅಂತ ನಮ್ಮನ್ನ ತುಂಬಾ ಕೀಳಾಗಿ ನೋಡ್ತಾರಲ್ವಾ? ನನಗ್ ಚೆನ್ನಾಗ್ ಗೊತ್ತು, ಈ ಸತ್ಯಾಳಂತೋಳು ಇರೋರ್ ಮನೆಯಿಂದ ಹೆಣ್ ತರಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಂತ. ಅಷ್ಟೇ ಅಲ್ಲ, ಈ ಮದ್ವೆ